ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 934 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 13ನೇ ಆಗಸ್ಟ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದಲ್ಲಿ ಮಿಷನ್ ಸುರಕ್ಷಾವನ್ನು ಪ್ರಾರಂಭಿಸಿದ ಜಿಲ್ಲೆ ಯಾವುದು? ವಿಚ್ ಡಿಸ್ಟ್ರಿಕ್ಟ್ ಇನಿಷಿಯೇಟೆಡ್ ಮಿಷನ್ ಸುರಕ್ಷಾ ಇನ್ ಕರ್ನಾಟಕ? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಈ ಯೋಜನೆಯನ್ನು ನಾವೇನಂತ ಕರಿತೀವಿ ಅಂದರೆ ಮಿಷನ್ ಸುರಕ್ಷಾ ಅಂತ ಕರಿತೇವೆ. ಸೊ ಇದನ್ನು ಆ್ಯಕ್ಚುಲಿ ಆರಂಭದಲ್ಲಿ ಕೇವಲ ಒಂದು ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಅದರ ಯಶಸ್ಸಿನ ನಂತರ ಈಗ ಇದನ್ನು ಸಂಪೂರ್ಣ ಕರ್ನಾಟಕದಾದ್ಯಂತ ವಿಸ್ತರಣೆ ಮಾಡಲಾಗ್ತಾ ಇದೆ. ಸೊ ಆ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಹಾಗಿದ್ರೆ ಈ ಯೋಜನೆಯನ್ನ ಪ್ರಪ್ರಥಮ ಬಾರಿಗೆ ಪ್ರಾರಂಭ ಮಾಡಿರ್ತಕ್ಕಂಥ ಜಿಲ್ಲೆ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ, ಸೊ ಇದು ಕಲಬುರಗಿ ಜಿಲ್ಲೆಯಲ್ಲಿ ಆರಂಭವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಷನ್ ಸುರಕ್ಷಾ ಅಂತ ಹೇಳ್ತೇವೆ. ಸೊ ಕರ್ನಾಟಕದಲ್ಲಿ ಇದು ಫಸ್ಟ್ ಆಫ್ ಇಟ್ಸ್ ಇನಿಷಿಯೇಟಿವ್ ಆಗಿರುತ್ತೆ. ಅಂದರೆ ಈ ರೀತಿಯ ಒಂದು ಯೋಜನೆಯನ್ನು ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಲಾಂಚ್ ಮಾಡಲಾಗಿರುತ್ತೆ. ಯಾಕೆ ಇದನ್ನು ನಾವು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ಕರಿತೇವೆ? ಸೊ ಅದನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದು ಕಲಬುರಗಿಯಲ್ಲಿ ಲಾಂಚ್ ಮಾಡಿರ್ತಕ್ಕಂಥ ಮಾಡೆಲ್ ಫಾರ್ ಚೈಲ್ಡ್ ಸೇಫ್ಟಿ ಆಗಿರುತ್ತೆ. ಅಂದರೆ ಮಕ್ಕಳ ಸುರಕ್ಷತೆಗಾಗಿ ಕಲಬುರಗಿಯಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಮಾದರಿ ಯೋಜನೆಯಾಗಿ ನಾವಿದನ್ನು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಆಗಸ್ಟ್ 2023ರಲ್ಲಿ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದನ್ನ ಇನಿಷಿಯೇಟ್ ಮಾಡಿರ್ತಕ್ಕಂಥವರು ಕಲಬುರಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಒಂದು ಯಶಸ್ವಿ ಯೋಜನೆಯಾಗಿ ನಾವು ಇದನ್ನ ಪರಿಗಣಿಸಬಹುದಾಗಿರುತ್ತೆ. ಸೊ ಇದನ್ನ ಈಗ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ವಿಸ್ತರಣೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಯಾಕೆ ಇದೊಂದು ಪ್ರಪ್ರಥಮ ರೀತಿಯ ಯೋಜನೆ ಅಂತ ಕರಿತೀವಿ ಅಂದ್ರೆ, ಸೊ ಅದರ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳನ್ನ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಸೊ ಇದರ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜಸ್ ಅಂದ್ರೆ ಬಾಲ್ಯ ವಿವಾಹಗಳನ್ನ ತಡೆಗಟ್ಟತಕ್ಕಂಥದ್ದು, ಸೆಕ್ಷುವಲ್ ಹರಾಸ್ಮೆಂಟ್ಸ್ ಅಂದ್ರೆ ಲೈಂಗಿಕ ಕಿರುಕುಳಗಳು, ರೇಪ್ ಆಫ್ ಮೈನರ್ಸ್ ಅಂದ್ರೆ ಈ ಮೈನರ್ಸ್ ಮೇಲೆ ಅತ್ಯಾಚಾರಗಳನ್ನ ತಡಿತಕ್ಕಂಥದ್ದು, ಎಜುಕೇಟ್ ಚಿಲ್ಡ್ರನ್ ಆನ್ ಸೇಫ್ ವರ್ಸಸ್ ಅನ್ಸೇಫ್ ಟಚ್ ಅಂದ್ರೆ ಮಕ್ಕಳಿಗೆ ಸುರಕ್ಷಿತ ಮತ್ತು ಅಸುರಕ್ಷಿತ ಸ್ಪರ್ಶದ ಬಗ್ಗೆ ಒಂದು ಜ್ಞಾನವನ್ನ ನೀಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದರ ಜೊತೆಗೆ ಬಿಲ್ಡ್ ಕಾನ್ಫಿಡೆನ್ಸ್ ಅಮಾಂಗ್ ಸ್ಟೂಡೆಂಟ್ಸ್ ಟು ರಿಪೋರ್ಟ್ ಅಬ್ಯೂಸ್. ಯಾಕಂದ್ರೆ ಸಾಕಷ್ಟು ಬಾರಿ ಅವರು ಕಿರುಕುಳಕ್ಕೊಳಗಾಗಿದ್ದರೂ ಕೂಡ ಸಮಾಜಕ್ಕೆ ಹೆದರ್ಕೊಂಡು ಅದನ್ನ ರಿಪೋರ್ಟ್ ಮಾಡೋದಿಲ್ಲ. ಸೊ ಆ ಒಂದು ರಿಪೋರ್ಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಧೈರ್ಯವನ್ನ ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಎನ್ಶ್ಯೂರ್ ಅಕೌಂಟಬಿಲಿಟಿ ಅಂಡ್ ಲೀಗಲ್ ಆಕ್ಷನ್ ಎಗೇನ್ಸ್ಟ್ ಅಫೆಂಡರ್ಸ್ ಅಂದ್ರೆ ಅಪರಾಧಿಗಳ ವಿರುದ್ಧ ಹೊಣೆಗಾರಿಕೆ ಮತ್ತು ಕಾನೂನು ಕ್ರಮವನ್ನ ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಸೊ ಈ ಒಂದು ಮಿಷನ್ ಸುರಕ್ಷಾ ಅಂತಕ್ಕಂಥ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಹಾಗಿದ್ರೆ ಇದರ ಇಂಪ್ಲಿಮೆಂಟೇಷನ್ ಅನುಷ್ಠಾನವನ್ನ ಹೇಗೆ ಮಾಡ್ತಾರೆ ಅಂದ್ರೆ 7 ಸ್ಟೇಜ್ ಮೆಕ್ಯಾನಿಸಮ್ ಇರುತ್ತೆ. ಅಂದ್ರೆ 7 ಹಂತಗಳಲ್ಲಿ ಇದನ್ನ ಅನುಷ್ಠಾನ ಮಾಡಲಾಗುತ್ತೆ. ಸೊ ಅದರಲ್ಲಿ ಅಂಗನವಾಡಿಗಳು, ಸ್ಕೂಲ್ಗಳು, ತಾಲೂಕ್ ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ ಈ ರೀತಿಯಾಗಿ 7 ಹಂತಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಇದರಲ್ಲಿ 450 ಮಾಸ್ಟರ್ ಟ್ರೈನರ್ಸ್ ಫ್ರಮ್ 11 ಡಿಪಾರ್ಟ್ಮೆಂಟ್ಸ್ ಅಂದ್ರೆ 11 ಇಲಾಖೆಗಳಿಂದ 450 ಮಾಸ್ಟರ್ ತರಬೇತಿದಾರರು ಈ ಒಂದು ಮಿಷನ್ ಸುರಕ್ಷಾ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಟ್ರೈನರ್ಸ್ ಆಗಿರ್ತಾರೆ. ಸೊ ಇವರು ಅಕ್ರಾಸ್ ದ ಸ್ಟೇಟ್ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ತರಬೇತಿಯನ್ನ ನೀಡ್ತಕ್ಕಂಥ 450 ಮಾಸ್ಟರ್ ತರಬೇತಿದಾರರನ್ನ 11 ಇಲಾಖೆಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗಿರುತ್ತೆ. ಆ 11ರಲ್ಲಿ ಕೆಲವು ಇಲಾಖೆಗಳನ್ನ ನಾವು ನೋಡೋದಾದ್ರೆ ಪೊಲೀಸ್, ಟೀಚರ್ಸ್ ಶಿಕ್ಷಕರು, ಹೆಲ್ತ್ ವರ್ಕರ್ಸ್ ಆರೋಗ್ಯ ಕಾರ್ಯಕರ್ತರು, ಲೇಬರ್ ಆಫೀಸರ್ಸ್ ಮತ್ತೆ ಕೌನ್ಸಿಲರ್ಸ್ ಅಂದ್ರೆ ಸಮಾಲೋಚನೆ ಮಾಡ್ತಕ್ಕಂಥವರು ಅಥವಾ ಸಲಹೆಗಾರರು, ಈ ರೀತಿಯಾಗಿ 11 ಇಲಾಖೆಗಳಿಂದ 450 ತರಬೇತಿದಾರರನ್ನ ಈ ಒಂದು ಯೋಜನೆಯಲ್ಲಿ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಹಾಗಿದ್ರೆ ಈ ಒಂದು ಕಾರ್ಯಕ್ರಮವನ್ನು ನಾವು ಝೀರೋ ಬಜೆಟ್ ಕ್ಯಾಂಪೇನ್ ಅಂತ ಹೇಳ್ತೇವೆ. ಯಾಕೆ ಇದನ್ನ ನಾವು ಶೂನ್ಯ ಬಜೆಟ್ ಅಭಿಯಾನ ಅಂತ ಕರಿತೀವಿ ಅಂದ್ರೆ, ಸೊ ಇದಕ್ಕೆ ಫಂಡ್ ಡೋನರ್ಸ್ ಇಂದ ಬರುತ್ತೆ ಮತ್ತೆ ವಾಲಂಟಿಯರ್ಸ್ ಇಂದ ಬರುತ್ತೆ. ಅಂದ್ರೆ ದಾನಿಗಳಾಗಿರ್ಬೋದು ಮತ್ತೆ ಸ್ವಯಂ ಸೇವಕರಿಂದ ಹಣವನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬಳಸ್ತಾ ಇರುವ ಕಾರಣದಿಂದ ಇದನ್ನ ಶೂನ್ಯ ಬಜೆಟ್ ಅಭಿಯಾನ ಅಂತ ಹೇಳಲಾಗುತ್ತೆ. ಸೊ ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ನ ಸಮಯದಲ್ಲಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಗಳನ್ನ ಬಳಕೆ ಮಾಡ್ತಾರೆ. ಲೈಕ್ ಹೌ ನಾವಿಲ್ಲಿ
ನಾವಿಲ್ಲಿ ಈಗ ಯಾವ ರೀತಿ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಅನ್ನ ಯೂಸ್ ಮಾಡಿದ್ದೇವೆ. ಸೊ ಆಡಿಯೋ ವಿಷುವಲ್ ಅನ್ನ ಬಳಕೆ ಮಾಡೋದ್ರಿಂದ ಮಕ್ಕಳಿಗೆ ಎಫೆಕ್ಟಿವ್ ಆಗಿ ಮಾಹಿತಿಯನ್ನ ತಲುಪಿಸ್ತಕ್ಕಂಥ ಒಂದು ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಯುನಿಸೆಫ್ ಟ್ರೈನ್ಡ್ ಮಾಡ್ಯೂಲ್ಸ್ ಅನ್ನ ಬಳಕೆ ಮಾಡ್ತಾರೆ. ಸೊ ಯುನಿಸೆಫ್ ಇಂದ ಟ್ರೈನ್ ಆಗಿರ್ತಕ್ಕಂಥ ಒಂದು ಮಾಡ್ಯೂಲ್ಸ್ ಏನಿರುತ್ತೆ ಅಂದ್ರೆ ಟ್ರೈನಿಂಗ್ ಮಾಡ್ಯೂಲ್ಸ್ ಅಥವಾ ಮಾದರಿಗಳೇನಿರುತ್ತೆ, ಸೊ ಅವುಗಳನ್ನ ಬಳಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಅನುಷ್ಠಾನ ಮಾಡ್ತಕ್ಕಂಥದ್ದು ಸೊ ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸುಡಿ ಗ್ರಾಮದಲ್ಲಿ ಪುನರುಜ್ಜೀವನಗೊಳ್ಳುತ್ತಿರುವ ವಾಸ್ತುಶಿಲ್ಪದ ಅವಶೇಷವು ಯಾವ ಐತಿಹಾಸಿಕ ಯುಗಕ್ಕೆ ಸೇರಿದೆ? ದಿ ಆರ್ಕಿಟೆಕ್ಚರಲ್ ರೆಲಿಕ್ ಬೀಯಿಂಗ್ ರಿವೈವ್ಡ್ ಇನ್ ಸುಡಿ ವಿಲೇಜ್ ಬಿಲಾಂಗ್ಸ್ ಟು ವಿಚ್ ಹಿಸ್ಟಾರಿಕ್ ಎರಾ? ಅಂದ್ರೆ ನಮ್ಮ ಕರ್ನಾಟಕದ ಸುಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಒಂದು ರೆಲಿಕ್ ಅಥವಾ ಅವಶೇಷವನ್ನ ಈಗ ಪುನರುಜ್ಜೀವನ ಮಾಡ್ತಾ ಇದ್ದಾರೆ. ಸೊ ಇದು ಯಾರ ಕಾಲಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಯಾವ ಡೈನಾಸ್ಟಿಯ ಸಮಯದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿತ್ತು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಕಲ್ಯಾಣಿ ಚಾಲುಕ್ಯರ ಸಮಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಅವಶೇಷಗಳನ್ನ ಈಗ ಸುಡಿ ಗ್ರಾಮದಲ್ಲಿ ರಿವೈವ್ ಮಾಡಿ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಅಲ್ಲಿ ಈಗ ರಿವೈವ್ ಮಾಡ್ತಾ ಇರ್ತಕ್ಕಂಥ ರೆಲಿಕ್ ಯಾವುದು, ಅದರ ವಿಶೇಷತೆಗಳೇನು, ಅದರ ಜೊತೆಗೆ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಅದರ ಚಿತ್ರವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಎಷ್ಟು ಸುಂದರವಾಗಿ ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಭಾಗವನ್ನ ಸುಡಿ ಗ್ರಾಮದಲ್ಲಿ ಈಗ ರಿವೈವ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇದೊಂದು ಸ್ಟನ್ನಿಂಗ್ ಆರ್ಕಿಟೆಕ್ಚರಲ್ ರೆಲಿಕ್ ಆಗಿರುತ್ತೆ, ಅಂದ್ರೆ ತುಂಬಾ ಅದ್ಭುತವಾಗಿರುತ್ತೆ. ಸೊ ನಾವು ಚಿತ್ರದಲ್ಲಿ ನೋಡಿದ್ದೇವೆ. ಸೊ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ವಾಸ್ತುಶಿಲ್ಪವನ್ನ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪುನರುಜ್ಜೀವನ ನೀಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಇದು ಕಲ್ಯಾಣಿ ಚಾಲುಕ್ಯರ ಎರಾ ಅಥವಾ ಅವರ ಒಂದು ಯುಗಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ 10th and 11th century CE 10ನೇ ಮತ್ತು 11ನೇ ಶತಮಾನದ ಸಮಯದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ರೆಲಿಕ್ ಏನಿರುತ್ತೆ, ಸೊ ಇದು ಸುಡಿ ವಿಲೇಜ್, ಗದಗ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಸೊ ನಮ್ಮ ಕರ್ನಾಟಕದ ಗದಗ್ ಜಿಲ್ಲೆಯ ಸುಡಿ ಗ್ರಾಮದಲ್ಲಿ ಇದನ್ನ ಈಗ ಪುನರುಜ್ಜೀವನಗೊಳಿಸ್ತಾ ಇದ್ದಾರೆ. ಸೊ ದಿ ನಾಗಕುಂಡ ಪುಷ್ಕರಣಿ ಸ್ಟೆಪ್ ವೆಲ್, ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಗಕುಂಡ ಪುಷ್ಕರಣಿ ಅಂತ ಹೇಳ್ತೇವೆ. ಇದೊಂದು ಮೆಟ್ಟಿಲು ಬಾವಿ ಆಗಿರುತ್ತೆ. ಸೊ ನಾವು ಚಿತ್ರದಲ್ಲಿ ನೋಡಿದ್ದೇವೆ. ಸೊ ಇದು ಮೆಟ್ಟಿಲುಗಳನ್ನ ಹೊಂದಿರತಕ್ಕಂಥ ಒಂದು ಬಾವಿ ಆಗಿರುತ್ತೆ. ಸೊ ಈ ಒಂದು ಬಾವಿಯನ್ನ ಏನಂತ ಕರೀತಾರೆ ಅಂದ್ರೆ ನಾಗಕುಂಡ ಪುಷ್ಕರಣಿ ಅಂತ ಕರೀತೇವೆ. ಸೊ ಇದು ಶತಮಾನಗಳ ಹಿಂದಿನದು. ಇದನ್ನ ಈಗ ಮತ್ತೆ ಅಸ್ಪಷ್ಟತೆಯಿಂದ ಇದು ಸ್ಪಷ್ಟತೆಗೆ ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ಕರ್ನಾಟಕ ಸರ್ಕಾರದ ವತಿಯಿಂದ ಮಾಡಲಾಗ್ತಾ ಇದೆ. ಹಾಗಿದ್ರೆ ಈ ಒಂದು ಸ್ಟೆಪ್ ವೆಲ್ ಅಥವಾ ಮೆಟ್ಟಿಲು ಬಾವಿ ಏನಿರುತ್ತೆ, ಸೊ ಇದರ ಮುಖ್ಯಾಂಶಗಳು ಏನು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಇದನ್ನ ಯಾರ ಒಂದು ಆಳ್ವಿಕೆಯ ಸಮಯದಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗಿತ್ತು ಅದು ನಮ್ಮ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಅಕ್ಕಾದೇವಿ ಅಂತಕ್ಕಂಥವ್ರು ಸಿಸ್ಟರ್ ಆಫ್ ಚಾಲುಕ್ಯ ಮೊನಾರ್ಕ್ ಜಯಸಿಂಹ II ಅಂದ್ರೆ 2ನೇ ಜಯಸಿಂಹನ ಸಹೋದರಿ ಆಗಿರ್ತಕ್ಕಂಥ ಅಕ್ಕಾದೇವಿಯ ಆಳ್ವಿಕೆಯ ಸಮಯದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ವೆನ್ ಸುಡಿ ವಾಸ್ ಅ ಥ್ರೈವಿಂಗ್ ಸೆಂಟರ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಅಂಡ್ ಲರ್ನಿಂಗ್, ಅಂದ್ರೆ ಆ ಒಂದು ಸಮಯದಲ್ಲಿ ಆ ಸುಡಿ ದೇವಾಲಯ ಅಂತ ನಾವು ಇಷ್ಟೊತ್ತು ಏನ್ ಡಿಸ್ಕಸ್ ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಗ್ರಾಮ, ಆ ಗ್ರಾಮದಲ್ಲಿರ್ತಕ್ಕಂಥ ಒಂದು ದೇವಾಲಯದ ವಾಸ್ತುಶಿಲ್ಪವಾಗಿರ್ಬೋದು ಮತ್ತೆ ಕಲಿಕೆ ಆಗಿರ್ಬೋದು, ಅದು ಪ್ರವರ್ಧಮಾನಕ್ಕೆ ಬರುತ್ತಿರುವ ಸಮಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸ್ಟೆಪ್ ವೆಲ್ ಅಥವಾ ಮೆಟ್ಟಲು ಬಾವಿಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಅಕ್ಕಾದೇವಿಯ ಸಮಯದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಸ್ಟೆಪ್ ವೆಲ್ ಆಗಿರುತ್ತೆ. ಸೊ ಹಾಗಿದ್ರೆ ಇದರ ಡಿಸೈನ್ ಅಥವಾ ವಿನ್ಯಾಸವನ್ನ ನಾವು ನೋಡೋದಾದ್ರೆ ಇಂಟೀರಿಯರ್ ವಾಲ್ಸ್ ಮಿಮಿಕ್ ಟೆಂಪಲ್ ಫೆಕೇಡಸ್, ಅಂದ್ರೆ ಅದರ ಒಳಗಡೆ ಇರತಕ್ಕಂಥ ಗೋಡೆಗಳೇನಿರುತ್ತೆ ಅದು ದೇವಾಲಯವನ್ನ ಕಟ್ಟಿದ ರೀತಿಯಲ್ಲಿ, ಅಂದ್ರೆ ದೇವಾಲಯದ ಮುಂಭಾಗ ನಮಗೆ ಹೇಗೆ ಕಾಣಿಸುತ್ತೆ ಸೊ ಅದೇ ರೀತಿ ಆ ಒಂದು ಬಾವಿಯ ಒಳಭಾಗವನ್ನ ಈ ಒಂದು ದೇವಾಲಯದ ರೀತಿಯಲ್ಲಿ ಚಿತ್ರಣ ಮಾಡಿರ್ತಕ್ಕಂಥದ್ದು ಅಥವಾ ಆ ರೀತಿಯ ವಾಸ್ತುಶಿಲ್ಪವನ್ನ ಈ ಒಂದು ಸ್ಟೆಪ್ ವೆಲ್ ಅಲ್ಲಿ ಬಳಕೆ ಮಾಡಿರ್ತಾರೆ. ಅಂಡ್ ಇಟ್ ಶೇರ್ಸ್ ಸ್ಟೈಲಿಸ್ಟಿಕ್ ಎಲಿಮೆಂಟ್ಸ್ ವಿತ್ ಗುಜರಾತ್ಸ್ ರಾಣಿ ಕಾ ವಾವ್ ಮತ್ತೆ ಅದಾಲ್ ರಾಜ್ ಸ್ಟೆಪ್ ವೆಲ್, ಅಂದ್ರೆ ಇದೇ ರೀತಿಯ ಒಂದು ಮೆಟ್ಟಿಲು ಬಾವಿಗಳನ್ನ ನಮ್ಮ ಭಾರತ ದೇಶದಲ್ಲಿ ಬೇರೆ ಕಡೆಗಳಲ್ಲೂ ಕೂಡ ನಾವು ನೋಡಬಹುದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಗುಜರಾತ್ ನಲ್ಲಿರ್ತಕ್ಕಂಥ ರಾಣಿ ಕಾ ವಾವ್ ಮತ್ತೆ ಅದಾಲಾಜ್ ಮೆಟ್ಟಿಲು ಬಾವಿಗಳೇನಿರುತ್ತೆ ಸೊ ಇದೇ ಶೈಲಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ರಾಣಿ ಕಾ ವಾವ್ ಮತ್ತೆ ಅದು ಅದಾಲಾಜ್ ಆಗಿರುತ್ತೆ. ಸೊ ಇದೇ ರೀತಿಯಲ್ಲಿ ಆಲ್ಮೋಸ್ಟ್ ನಮ್ಮ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಿರ್ತಕ್ಕಂಥದ್ದು ಕೂಡ ಸೊ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ಸೊ ಇದೇ ರೀತಿಯ ಒಂದು ವಾಸ್ತುಶಿಲ್ಪವನ್ನ ಅನುಸರಿಸಿ ಕಟ್ಟಿರ್ತಕ್ಕಂಥ ಒಂದು ಸ್ಟೆಪ್ ವೆಲ್ ಇದಾಗಿರುತ್ತೆ. ಸೊ
ಇದರ ಫಂಕ್ಷನಾಲಿಟಿ ಅಂದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಸ್ಟೆಪ್ ವೆಲ್ ಅನ್ನ ನಿರ್ಮಾಣ ಮಾಡಿದ್ರು ಅಂತ ನಾವು ನೋಡೋದಾದ್ರೆ, ಒರಿಜಿನಲಿ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರುತ್ತೆ, ಅಂದ್ರೆ ನೀರನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಅಂಡ್ ಕಮ್ಯುನಿಟಿ ಹಬ್ ಆಗಿರುತ್ತೆ, ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಸಮುದಾಯದ ಒಂದು ಕೇಂದ್ರ ಬಿಂದುವಾಗಿ ಅಥವಾ ಕೇಂದ್ರವಾಗಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ನೌ ಬೀಯಿಂಗ್ ರೆಸ್ಟೋರ್ಡ್ ಟು ಸರ್ವ್ ಬೋತ್ ಹೆರಿಟೇಜ್ ಅಂಡ್ ಹೈಡ್ರೋಲಾಜಿಕಲ್ ಪರ್ಪಸಸ್. ಅಂದ್ರೆ ಆಬ್ವಿಯಸ್ಲಿ ಇದನ್ನ ನಾವು ನಮ್ಮ ಪರಂಪರೆಯನ್ನ ಉಳಿಸುವ ಸಲುವಾಗಿ ಮತ್ತೆ ಅದರ ಜಲವಿಜ್ಞಾನದ ಉದ್ದೇಶಗಳಿಂದ, ಅಂದ್ರೆ ಪುರಾತನ ಕಾಲದಲ್ಲಿ ಸೊ ನೀರನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು ಅದನ್ನ ಸ್ಟಡಿ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಸ್ಟೆಪ್ ವೆಲ್ ಅನ್ನ ಈಗ ರಿವೈವ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಕರ್ನಾಟಕದ ವತಿಯಿಂದ ಮಾಡಲಾಗ್ತಾ ಇದೆ. ಹಾಗಿದ್ರೆ ಈ ರೆಸ್ಟೋರೇಷನ್ ಅನ್ನ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಪುನಃಸ್ಥಾಪನೆಯನ್ನ ಯಾರ ಒಂದು ನೇತೃತ್ವದಲ್ಲಿ ಕೈಗೊಳ್ಳಲಾಗ್ತಾ ಇದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಇಂಡಿಯಾ. ಸೊ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಇಂಡಿಯಾ, ಸೊ ಇವ್ರ ಜೊತೆ ಹೆರಿಟೇಜ್ ಮ್ಯಾಟರ್ಸ್ ಇವರು ಕೂಡ ಪಾರ್ಟ್ನರ್ ಆಗಿರ್ತಾರೆ. ಅದಾದ್ಮೇಲೆ ಗಂಡಿಪೇಟ್ ವೆಲ್ಫೇರ್ ಸೊಸೈಟಿ, ಗಂಡಿಪೇಟ್ ಕಲ್ಯಾಣ ಸಮಾಜ, ಇವರು ಕೂಡ ಇವ್ರ ಜೊತೆ ಅಸೋಸಿಯೇಟ್ ಆಗಿರ್ತಾರೆ. ಅಂಡ್ ವಾಟರ್ ಲಿಟ್ರಸಿ ಫೌಂಡೇಶನ್, ಯಾಕಂದ್ರೆ ಅಲ್ಲಿ ಹೈಡ್ರಾಲಜಿ ರಿಲೇಟೆಡ್ ರಿವೈವ್ ಕೂಡ ಮಾಡ್ತಾ ಇರೋ ಕಾರಣದಿಂದ ವಾಟರ್ ಲಿಟ್ರಸಿ ಫೌಂಡೇಶನ್ ಕೂಡ ಸೊ ಈ ಒಂದು ಎಕ್ಸ್ಕವೇಷನ್ ಅಥವಾ ಇದನ್ನ ಪುನರುಜ್ಜೀವನಗೊಳಿಸ್ತಕ್ಕಂಥ ಪ್ರಯತ್ನದಲ್ಲಿ ಸೊ ಇಷ್ಟು ಜನರು ಭಾಗಿಯಾಗಿರ್ತಕ್ಕಂಥ ಒಂದು ಎಫರ್ಟ್ ಇದಾಗಿರುತ್ತೆ. ಹಾಗಿದ್ರೆ ದ ಪ್ರಾಜೆಕ್ಟ್ ಈಸ್ ಪಾರ್ಟ್ ಆಫ್ ಕರ್ನಾಟಕಸ್ ಅಡಾಪ್ಟ್ ಆ ಮಾನ್ಯುಮೆಂಟ್ ಸ್ಕೀಮ್. ಸೊ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ರು. ಅದನ್ನ ನಾವು ಒಂದು ಸ್ಮಾರಕವನ್ನ ಅಳವಡಿಸಿಕೊಳ್ಳಿ, ಅಂದ್ರೆ ಆ ಸ್ಮಾರಕವನ್ನ ನಾವು ಅಡಾಪ್ಟ್ ಮಾಡಿಕೊಂಡು ಸೊ ಅದನ್ನ ಟೇಕ್ ಕೇರ್ ಮಾಡಬಹುದಾಗಿರುತ್ತೆ ಅಥವಾ ಅದರ ಸಂರಕ್ಷಣೆಯನ್ನ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಯೋಜನೆ ಏನಿರುತ್ತೆ, ಅಡಾಪ್ಟ್ ಆ ಮಾನ್ಯುಮೆಂಟ್ ಸ್ಕೀಮ್ ಏನಿರುತ್ತೆ, ಸೊ ಈ ಒಂದು ಸ್ಕೀಮ್ ನ ಅಡಿಯಲ್ಲಿ ಇದನ್ನ ಪುನರುಜ್ಜೀವನಗೊಳಿಸತಕ್ಕಂತ ಪ್ರಯತ್ನಗಳನ್ನ ಈಗ ಮಾಡಲಾಗ್ತಾ ಇದೆ. ಈಗ ಸೊ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಫಸ್ಟ್ ಅವರ ಒರಿಜಿನ್, ಮೂಲ ಅಥವಾ ಅವರ ಸ್ಥಾಪನೆ ಹೇಗಾಯಿತು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದರ ಸಂಸ್ಥಾಪಕ ಯಾರು, ಫೌಂಡರ್ ಆಫ್ ಕಲ್ಯಾಣಿ ಚಾಲುಕ್ಯ ಯಾರು ಅಂದ್ರೆ ಸೊ ತೈಲಪ 2 ಅಂತ ಕರೀತೇವೆ. ಸೊ ಇವರನ್ನ ನಾವು ಎರಡನೇ ತೈಲಪ ಅಂತ ಹೇಳ್ತೇವೆ. ಸೊ ಫಾರ್ಮರ್ ಫಿಡಿಟರಿ ಆಫ್ ರಾಷ್ಟ್ರಕೂಟ, ಸೊ ರಾಷ್ಟ್ರಕೂಟರ ಹಿಂದಿನ ಸಾಮಂತನಾಗಿರ್ತಕ್ಕಂಥ ಎರಡನೇ ತೈಲಪ್ಪನ ಸಮಯದಲ್ಲಿ ಸೊ ಈ ಒಂದು ಕಲ್ಯಾಣಿ ಚಾಲುಕ್ಯ ಅಂತಕ್ಕಂಥ ಒಂದು ರಾಜವಂಶ ಅದು ಮುನ್ನೆಲೆಗೆ ಬಂದಿರತಕ್ಕಂಥ ಒಂದು ಕಿಂಗ್ಡಮ್ ಆಗಿರುತ್ತೆ ಅಥವಾ ಸ್ಥಾಪನೆ ಆಗಿರುತ್ತೆ. ಸೊ ಇದರ ಕ್ಯಾಪಿಟಲ್ ಅಥವಾ ರಾಜಧಾನಿ ಯಾವುದು ಅಂದ್ರೆ ಕಲ್ಯಾಣಿ ಅಂತಕ್ಕಂಥದ್ದು ಇದರ ರಾಜಧಾನಿ ಆಗಿರುತ್ತೆ. ಸೊ ಕಲ್ಯಾಣಿ ಅಂತಕ್ಕಂಥದ್ದು ಇವತ್ತಿನ ಮಾಡರ್ನ್ ಡೇ ಅಲ್ಲಿ ಇದು ಯಾವ ಪ್ರದೇಶದಲ್ಲಿರುತ್ತೆ ಅಂದ್ರೆ ಬಸವ ಕಲ್ಯಾಣ್, ಬೀದರ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಸೊ ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ, ಇಂದಿನ ಬಸವ ಕಲ್ಯಾಣ ಅಂತ ನಾವೇನ್ ಕರಿತೇವೆ, ಸೊ ಅದು ಆ ಕಾಲದಲ್ಲಿ ಕಲ್ಯಾಣಿ ಚಾಲುಕ್ಯರ ರಾಜಧಾನಿಯಾಗಿತ್ತು. ಆ ಕಾಲದಲ್ಲಿ ಅದನ್ನ ಕಲ್ಯಾಣಿ ಅಂತ ಕರೆಯಲಾಗ್ತಾ ಇತ್ತು. ಹಾಗಿದ್ರೆ ಇವರ ಡೈನಾಸ್ಟಿಕ್ ಲೈನಿಯೇಜ್ ಅಂದ್ರೆ ಇವರ ರಾಜವಂಶಾವಳಿ ಯಾವುದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇವರನ್ನ ನಾವು ಏನಂತ ಕರಿತೀವಿ ಅಂದ್ರೆ ಡೆಸಿಡೆಂಟ್ಸ್ ಆಫ್ ದಿ ಚಾಲುಕ್ಯಾಸ್ ಆಫ್ ಬಾದಾಮಿ ಅಂತ ಕರಿತೇವೆ. ಅಂದ್ರೆ ಇವರನ್ನ ಬಾದಾಮಿ ಚಾಲುಕ್ಯರ ವಂಶಸ್ಥರು ಅಂತ ಕರೆಯಲಾಗುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಇವರನ್ನ ನಾವು ಡೆಸಿಡೆಂಟ್ಸ್ ಆಫ್ ಚಾಲುಕ್ಯಾಸ್ ಆಫ್ ಬಾದಾಮಿ ಅಂತ ಕರಿತೇವೆ. ರಿವೈವ್ ದಿ ಡೈನಾಸ್ಟಿ ಆಫ್ಟರ್ ರಾಷ್ಟ್ರಕೂಟಸ್ ಡಿಕ್ಲೈನ್. ಆಕ್ಚುಲಿ ಇವರು ರಾಷ್ಟ್ರಕೂಟರ ಫಿಡಿಟರೀಸ್ ಆಗಿರ್ತಾರೆ, ರಾಷ್ಟ್ರಕೂಟರ ಸಾಮಂತರಾಗಿರ್ತಾರೆ. ಯಾವಾಗ ರಾಷ್ಟ್ರಕೂಟರು ಅವನತಿ ಹೊಂದುತ್ತಾರೆ, ಸೊ ಅವರ ಅವನತಿಯ ನಂತರ ಮುನ್ನೆಲೆಗೆ ಬಂದಿರತಕ್ಕಂತ ಒಂದು ರಾಜವಂಶವಾಗಿರುತ್ತೆ. ಬಟ್ ಇವರು ಯಾವ ಒಂದು ವಂಶಸ್ಥಕ್ಕೆ ಸೇರಿರ್ತಾರೆ ಅಂದ್ರೆ ಸೊ ಇವರು ಬಾದಾಮಿ ಚಾಲುಕ್ಯರ ಒಂದು ಡೆಸಿಡೆಂಟ್ಸ್ ಆಗಿರ್ತಕ್ಕಂಥ ಒಂದು ರಾಜವಂಶವಾಗಿ ಇವರನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಇವರ ಪೀಕ್ ಪೀರಿಯಡ್ ಅಂದ್ರೆ ಇವರು ಅತ್ಯಂತ ಉತ್ತುಂಗಕ್ಕೆ ಏರಿರ್ತಕ್ಕಂಥ ಅವಧಿ, ಯಾರ ಆಳ್ವಿಕೆಯಲ್ಲಿ ಇವರು ಅತ್ಯಂತ ಉತ್ತುಂಗಕ್ಕೆ ಏರಿರ್ತಕ್ಕಂಥ ಒಂದು ಅವಧಿ ಆಗಿರುತ್ತೆ ಅಂದ್ರೆ ಸೊ ವಿಕ್ರಮಾದಿತ್ಯ 6, 6ನೇ ವಿಕ್ರಮಾದಿತ್ಯನ ಸಮಯದಲ್ಲಿ ಸೊ ಈ ಒಂದು ಕಲ್ಯಾಣಿ ಚಾಲುಕ್ಯಸ್ ಅಂತಕ್ಕಂಥದ್ದು ಅತ್ಯಂತ ಹೆಚ್ಚಿನ ಪ್ರಗತಿಯನ್ನ ಹೊಂದಿರತಕ್ಕಂಥ ಒಂದು ಡೆನಾಸ್ಟಿ ಆಗಿರುತ್ತೆ. ಹೂ ಇನಿಷಿಯೇಟೆಡ್ ಚಾಲುಕ್ಯ ವಿಕ್ರಮ ಎರ. ಸೊ ಅವರ ಒಂದು ಸಮಯದಲ್ಲಿ ಚಾಲುಕ್ಯ ವಿಕ್ರಮ ಯುಗವನ್ನ ಆರಂಭಿಸಿರ್ತಕ್ಕಂಥ 6ನೇ ವಿಕ್ರಮಾದಿತ್ಯನ ಸಮಯದಲ್ಲಿ ಈ ಒಂದು ಡೈನಾಸ್ಟಿ ಅಂತಕ್ಕಂಥದ್ದು ಅತ್ಯಂತ ಉತ್ತುಂಗಕ್ಕೆ ಏರಿರ್ತಕ್ಕಂಥ ಒಂದು ಸಮಯವಾಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಯಾಲೆಂಡರ್ ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ.
ಮಾಡಲಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಪ್ರಸ್ತುತವಾಗಿ ಎರಡು ರೀತಿಯ ಕ್ಯಾಲೆಂಡರ್ಸ್ಗಳನ್ನು ಯೂಸ್ ಮಾಡ್ತೇವೆ. ಮೊದಲನೇ ಕ್ಯಾಲೆಂಡರ್ನ ನಾವೇನಂತ ಕರಿತೀವಿ ಅಂದರೆ ಗ್ರೆಗೇರಿಯನ್ ಕ್ಯಾಲೆಂಡರ್ ಅಂತ ಕರಿತೇವೆ. ಸೊ ದಿಸ್ ಇಸ್ ದಿ ಪ್ರೆಸೆಂಟ್ ಡೇ ಕ್ಯಾಲೆಂಡರ್ ದಟ್ ವಿ ಆರ್ ಯೂಸಿಂಗ್. ಏನಿದು ಗ್ರೆಗೇರಿಯನ್ ಕ್ಯಾಲೆಂಡರ್ ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದ್ರ ಜೊತೆಗೆ ವಿಕ್ರಮ್ ಸಂವತ್ ಮತ್ತೆ ಶಕಾ ಎರಾ ಕ್ಯಾಲೆಂಡರ್ ಅನ್ನ ಕೂಡ ಬಳಕೆ ಮಾಡ್ತೇವೆ. ಬಟ್ ತುಂಬಾ ಹೆಚ್ಚಾಗಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಶಕಾ ಎರಾಗೆ ಸೇರಿರ್ತಕ್ಕಂಥ ಒಂದು ಕ್ಯಾಲೆಂಡರ್ ಅನ್ನ ನಾವು ಇಲ್ಲಿ ಬಳಕೆ ಮಾಡ್ತಕ್ಕಂಥದ್ದು. ಸೊ ಇದು ಚಾಲುಕ್ಯ ವಿಕ್ರಮ ಎರಾದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಕ್ಯಾಲೆಂಡರ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಗ್ರೆಗೇರಿಯಸ್ ಕ್ಯಾಲೆಂಡರ್, ವಿಕ್ರಮ ಸಂವತ್ ಕ್ಯಾಲೆಂಡರ್ ಮತ್ತೆ ಶಕಾ ಎರಾ ಕ್ಯಾಲೆಂಡರ್ ಅನ್ನ ನಾವು ಬಳಕೆ ಮಾಡ್ತಕ್ಕಂಥದ್ದು. ಇದರಲ್ಲಿ ಫಸ್ಟ್ ಗ್ರೆಗೇರಿಯನ್ ಕ್ಯಾಲೆಂಡರ್ ಅಂದ್ರೆ ಏನು ಅದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ದ ಕ್ಯಾಲೆಂಡರ್ ದಟ್ ವಿ ಯೂಸ್ ಟುಡೇ ಅಂದ್ರೆ ನಾವು ಇವತ್ತು ಬಳಕೆ ಮಾಡ್ತಾ ಇರ್ತಕ್ಕಂಥ ಒಂದು ಕ್ಯಾಲೆಂಡರ್ ಏನಿರುತ್ತೆ ಅದನ್ನ ನಾವು ಗ್ರೆಗೇರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತೇವೆ. ಈ ಗ್ರೆಗೇರಿಯನ್ ಕ್ಯಾಲೆಂಡರ್ ಅಂತಕ್ಕಂಥದ್ದು ಯಾವ ಕಾನ್ಸೆಪ್ಟ್ ನ ಮೇಲೆ ಇದನ್ನ ಡಿಸೈನ್ ಮಾಡಿರ್ತಾರೆ ಅಂದ್ರೆ, ಸೋಲಾರ್ ಕ್ಯಾಲೆಂಡರ್ ಅಂದ್ರೆ ಸೂರ್ಯನ ಒಂದು ಚಲನೆಗಳ ಆಧಾರದ ಮೇಲೆ ದಿನ ಬೆಳಕು, ರಾತ್ರಿ ಮತ್ತು ಹಗಲು ಇದರ ಆಧಾರದ ಮೇಲೆ, ಸೂರ್ಯನ ಮೂಮೆಂಟ್ ನ ಆಧಾರದ ಮೇಲೆ ಈ ಒಂದು ಕ್ಯಾಲೆಂಡರ್ ಅನ್ನ ಡಿಸೈನ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 12 ಮಂತ್ಸ್ 12 ತಿಂಗಳುಗಳಿರ್ತವೆ. ಸೊ ಮಿನಿಮಮ್ ಡೇಸ್ ಬಂದು 28 ಅಂಡ್ ಮ್ಯಾಕ್ಸಿಮಮ್ ಡೇಸ್ ಬಂದು 31 ದಿನಗಳು ಪ್ರತಿ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಸೊ ಇದರಲ್ಲಿ ಒಟ್ಟು ವರ್ಷಕ್ಕೆ 365 ದಿನಗಳಿರುತ್ತೆ. ಬಟ್ ಲೀಪ್ ಇಯರ್ ಬಂದಾಗ, ಅಧಿಕ ವರ್ಷ ಬಂದಾಗ ಒಂದು ವರ್ಷವನ್ನ ನಾವು ಅದರಲ್ಲಿ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕಾಗಿರುತ್ತೆ. ಸೊ ಈ ರೀತಿಯ ಗ್ರೆಗೋರಿಯಸ್ ಕ್ಯಾಲೆಂಡರ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಪಾಪ್ ಗ್ರೆಗೋರಿ 8. ಇವರು 1582ರಲ್ಲಿ 1582 ಅಲ್ಲಿ ಪಾಪ್ ಗ್ರೆಗೋರಿ 8 ಅಂತಕ್ಕಂಥವ್ರು ಸೊ ಈ ಒಂದು ಕ್ಯಾಲೆಂಡರ್ ನ ಪ್ರಪ್ರಥಮ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಕ್ಯಾಲೆಂಡರ್ ಅನ್ನ ನಾವು ಅಡಾಪ್ಟ್ ಮಾಡಿಕೊಂಡಿರ್ತಕ್ಕಂಥ ದಿನಾಂಕ ಯಾವುದು ಅಂದ್ರೆ 1752, 1752. ನಾವು ಮತ್ತು ಗ್ರೇಟ್ ಬ್ರಿಟನ್ ಇಬ್ಬರು ಕೂಡ ಒಂದೇ ಸಮಯದಲ್ಲಿ 1752 ಅಲ್ಲಿ ಅಡಾಪ್ಟ್ ಮಾಡಿಕೊಂಡಿರ್ತಕ್ಕಂಥ ಒಂದು ಕ್ಯಾಲೆಂಡರ್ ಇದಾಗಿರುತ್ತೆ. ಸೊ ಅದಾದ್ಮೇಲೆ ನ್ಯಾಷನಲ್ ಕ್ಯಾಲೆಂಡರ್ ಆಫ್ ಇಂಡಿಯಾ, ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕ್ಯಾಲೆಂಡರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಈ ಶಕಾ ಎರಾಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಯಾಲೆಂಡರ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಕ್ಯಾಲೆಂಡರ್ ಅಂತಕ್ಕಂಥದ್ದು ಶಕಾ ಎರಾದ ಆಧಾರದ ಮೇಲೆ ನಮ್ಮ ಕ್ಯಾಲೆಂಡರ್ ಅನ್ನ ನಾವು ಡಿಸೈನ್ ಮಾಡಿರ್ತೇವೆ. ಸೊ ಇದರಲ್ಲಿ ಫಸ್ಟ್ ಮಂತ್ ಅಂದ್ರೆ ನಮ್ಮ ಒಂದು ಕ್ಯಾಲೆಂಡರ್ ನ ಪ್ರಕಾರ, ಶಕಾ ಎರಾ ಕ್ಯಾಲೆಂಡರ್ ನ ಪ್ರಕಾರ ಮೊದಲ ತಿಂಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಚೈತ್ರ ಅಂತ ಕರಿತೇವೆ. ಸೊ ಇದು ಮಾರ್ಚ್ 22ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಅಂದ್ರೆ ಗ್ರೆಗೋರಿಯಸ್ ಕ್ಯಾಲೆಂಡರ್ಗೆ ನಾವು ಹೋಲಿಕೆ ಮಾಡಿದಾಗ ಈ ಚೈತ್ರ ಅಂತಕ್ಕಂಥ ತಿಂಗಳು ಮಾರ್ಚ್ 22ನೇ ತಾರೀಕು ಪ್ರಾರಂಭವಾಗುತ್ತೆ. ಲೀಪ್ ಇಯರ್ ಬಂದಾಗ ಮಾರ್ಚ್ 21ನೇ ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರುತ್ತೆ ಯುಗಾದಿ ಹಬ್ಬವನ್ನ ನಮ್ಮ ಭಾರತ ದೇಶದಲ್ಲಿ ಹೊಸ ವರ್ಷ ಅಂತ ನಾವೇನ್ ಹೇಳ್ತೇವೆ. ಸೊ ಆ ಒಂದು ಹೊಸ ವರ್ಷದಿಂದ ಪ್ರಾರಂಭವಾಗ್ತಕ್ಕಂಥ ಕ್ಯಾಲೆಂಡರ್ನ ನಾವು ರಾಷ್ಟ್ರೀಯ ಕ್ಯಾಲೆಂಡರ್ ಆಗಿ ಫಾಲೋ ಮಾಡ್ತೇವೆ. ಇದನ್ನ ನಾವು ಶಕಾ ಎರಾ ಕ್ಯಾಲೆಂಡರ್ ಅಂತ ಹೇಳ್ತಕ್ಕಂಥದ್ದು. ಸೊ ಇಲ್ಲೂ ಕೂಡ ಇಯರ್ ಡ್ಯೂರೇಷನ್ 365 ದಿನಗಳಿರುತ್ತೆ. ಸೊ ಈ ಒಂದು ಶಕಾ ಕ್ಯಾಲೆಂಡರ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು 22ನೇ ಮಾರ್ಚ್ 1952ರಲ್ಲಿ ನಾವು ಶಕಾ ಕ್ಯಾಲೆಂಡರ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತೇವೆ. ದಿಸ್ ಕ್ಯಾಲೆಂಡರ್ ಈಸ್ ಯೂಸ್ಡ್ ಅಲಾಂಗ್ ದಿ ಗ್ರೆಗೇರಿಯನ್ ಕ್ಯಾಲೆಂಡರ್ ಫಾರ್ ಅಫಿಷಿಯಲ್ ಗವರ್ನಮೆಂಟ್ ಪರ್ಪಸಸ್. ಅಂದ್ರೆ ನಮ್ಮ ಸರ್ಕಾರದ ಅಧಿಕೃತವಾಗಿರ್ತಕ್ಕಂಥ ಒಂದು ಪ್ರೋಸೆಸ್ಗಳಲ್ಲಿ ನಾವು ಗ್ರೆಗೇರಿಯನ್ ಕ್ಯಾಲೆಂಡರ್ ಮತ್ತೆ ಶಕಾ ಕ್ಯಾಲೆಂಡರ್ ಎರಡನ್ನ ಕೂಡ ನಾವು ಬಳಕೆ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಶಕಾ ಎರಾ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, ಈ ಶಕಾ ಎರಾ ಅಂತಕ್ಕಂಥದ್ದು ಪ್ರಾರಂಭವಾಗಿರ್ತಕ್ಕಂಥದ್ದು 78 CE ಅಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಎರಾ ಆಗಿರುತ್ತೆ. ಸೊ ಈ ಒಂದು ಎರವನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥವ್ರು ಕಿಂಗ್ ಕನಿಷ್ಕ ವತಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಸೊ ಕನಿಷ್ಕ ಇವರೊಬ್ರು ಕುಶಾನ ರೂಲರ್ ಆಗಿರ್ತಾರೆ ಅಥವಾ ಕುಶಾನರ ಒಂದು ರಾಜನಾಗಿರ್ತಕ್ಕಂಥ ಕನಿಷ್ಕ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಎರಾವನ್ನ ನಾವು ಶಕಾ ಎರಾ ಅಂತ ಕರಿತೇವೆ. ಸೊ ದ ಶಕಾ ಎರಾ ಕ್ಯಾಲೆಂಡರ್ ಬಿಕಮ್ ದಿ ಬೇಸಿಸ್ ಆಫ್ ಇಂಡಿಯನ್ ನ್ಯಾಷನಲ್ ಕ್ಯಾಲೆಂಡರ್ ಇನ್ 1957, 1957ರಲ್ಲಿ ಈ ಒಂದು ಶಕಾ ಕ್ಯಾಲೆಂಡರ್ ಏನಿದೆ ಇದು ನಮ್ಮ ಭಾರತ ದೇಶದ ನ್ಯಾಷನಲ್ ಕ್ಯಾಲೆಂಡರ್ ಆಗಿ ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡಿರ್ತೇವೆ. ಹಾಗಿದ್ರೆ ಶಕಾ ಕ್ಯಾಲೆಂಡರ್ನ ನಾವು ಗ್ರೆಗೇರಿಯನ್ ಕ್ಯಾಲೆಂಡರ್ಗೆ ಕಂಪೇರ್ ಮಾಡಿದಾಗ ಯಾವ ಯಾವ ಹೆಸರನ್ನ ನಾವಿಲ್ಲಿ ಕೊಡ್ತೇವೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಮೊದಲನೇ ತಿಂಗಳನ್ನ ನಾವು ಚೈತ್ರ ಅಂತ ಕರಿತೇವೆ. ಚೈತ್ರ ಅಂತಕ್ಕಂಥದ್ದು ಮಾರ್ಚ್ 22ನೇ ತಾರೀಕು ಪ್ರಾರಂಭವಾಗುತ್ತೆ. ಅದಾದ್ಮೇಲೆ ವೈಶಾಖ, ಜ್ಯೇಷ್ಠ, ಅಷ್ಟದ, ಶ್ರವಣ, ಭಾದ್ರಪದ, ಅಶ್ವಿನ್, ದೆನ್ ಕಾರ್ತಿಕ್,
ಮಾರ್ಗಶಿರ, ದೆನ್ ಪುಷ್ಯ, ಮಾಘ ಮತ್ತೆ ಪಾಲ್ಗುಣ. ಸೊ ಇದು ನಮ್ಮ ಶಕ ಕ್ಯಾಲೆಂಡರ್ನ ಪ್ರಕಾರ ತಿಂಗಳುಗಳಾಗಿರುತ್ತೆ. ಸೇಮ್ 12 ಮಂತ್ಸ್ ಹೇಗೆ ಗ್ರೆಗೇರಿಯನ್ ಕ್ಯಾಲೆಂಡರ್ ಅಲ್ಲಿ ಇರುತ್ತೆ, ಸೊ ಅದೇ ರೀತಿ ನಮ್ಮ ಶಕ ಎರದಲ್ಲೂ ಕೂಡ ನಾವು 12 ಮಂತ್ಸ್ ಅನ್ನ ನೋಡಬಹುದಾಗಿರುತ್ತೆ. ಬಟ್ ಗ್ರೆಗೇರಿಯನ್ ಕ್ಯಾಲೆಂಡರ್ ಅಲ್ಲಿ ವರ್ಷ ಪ್ರಾರಂಭವಾಗೋದು ಜನವರಿಯಲ್ಲಿ, ಎಂಡ್ ಆಗೋದು ಡಿಸೆಂಬರ್ ನಲ್ಲಿ. ಬಟ್ ಶಕ ಎರ ಕ್ಯಾಲೆಂಡರ್ನ ಪ್ರಕಾರ ಮಾರ್ಚ್ ಅಲ್ಲಿ ಪ್ರಾರಂಭವಾಗಿ ಫೆಬ್ರವರಿಲಿ ಎಂಡ್ ಆಗುತ್ತೆ. ಬಟ್ ಮೊದಲ ತಿಂಗಳನ್ನ ಚೈತ್ರ ಅಂತ ಕರಿತೇವೆ, ಕೊನೆಯ ತಿಂಗಳನ್ನ ನಾವು ಫಾಲ್ಗುಣ ಅಂತ ಕರಿತೇವೆ. ಸೊ ಇದು ಈ ಒಂದು ಶಕ ಕ್ಯಾಲೆಂಡರ್ಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇನ್ನೊಂದು ಕ್ಯಾಲೆಂಡರ್ ಇರುತ್ತೆ, ಸೊ ಇದನ್ನ ವಿಕ್ರಮ್ ಸಂವತ್ ಅಥವಾ ವಿಕ್ರಮ್ ಕ್ಯಾಲೆಂಡರ್ ಅಂತ ಕರಿತೇವೆ. ಸೊ ಇದರ ಒರಿಜಿನ್ ಅಥವಾ ಇದರ ಮೂಲ ಸ್ಟಾರ್ಟೆಡ್ ಬೈ ಕಿಂಗ್ ವಿಕ್ರಮಾದಿತ್ಯ ಆಫ್ ಉಜ್ಜೈನ್ ಇನ್ 57 to 58 BCE ಆಫ್ಟರ್ ಡಿಫೀಟಿಂಗ್ ಶಕಾಸ್. ಸೊ ಶಕರನ್ನ ಸೋಲಿಸಿದ ನಂತರ ಕಿಂಗ್ ವಿಕ್ರಮಾದಿತ್ಯ, ರಾಜ ವಿಕ್ರಮಾದಿತ್ಯ ಆಫ್ ಉಜ್ಜೈನ್ ಏನಿರ್ತಾರೆ, ಸೊ ಇವರು 57-58ನೇ BC ಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಒಂದು ಎರ ಆಗಿರುತ್ತೆ. ಸೊ ದಿಸ್ ಇಸ್ ಅಹೆಡ್ ಆಫ್ ಗ್ರೆಗೇರಿಯನ್ ಕ್ಯಾಲೆಂಡರ್ ಬೈ 57 ಇಯರ್ಸ್. ಅಂದ್ರೆ ಇದು ಸಾಮಾನ್ಯವಾಗಿ ಈ ಗ್ರೆಗೇರಿಯನ್ ಕ್ಯಾಲೆಂಡರ್ ಏನಿರುತ್ತೆ, ಸೊ ಅದಕ್ಕಿಂತ 57 ವರ್ಷಗಳು ಮುಂದಿರ್ತಕ್ಕಂಥ ಒಂದು ಕ್ಯಾಲೆಂಡರ್ ಆಗಿರುತ್ತೆ. ಸೊ ಇದನ್ನ ಮಿನಿ ಇಂಡಿಯನ್ ಸ್ಟೇಟ್ಸ್ ಅಂದ್ರೆ ನಮ್ಮ ಭಾರತ ದೇಶದ ಕೆಲವೊಂದು ರಾಜ್ಯಗಳು ಮತ್ತು ನೇಪಾಳ್ನಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಕ್ಯಾಲೆಂಡರ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈಗ ಮೇಜರ್ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಈ ಒಂದು ಡೈನಾಸ್ಟಿಗೆ ಸಂಬಂಧಪಟ್ಟಂತೆ ಸಂಘರ್ಷಗಳನ್ನ ನಾವಿಲ್ಲಿ ನೋಡೋದಾದ್ರೆ, ಫಾಟ್ ಪ್ರೊಲಾಂಗ್ಡ್ ವಾರ್ಸ್ ವಿತ್ ಚೋಳಾಸ್, ಈಸ್ಟರ್ನ್ ಚಾಲುಕ್ಯಾಸ್ ಓವರ್ ಫರ್ಟೈಲ್ ವೆಂಗಿ ರೀಜನ್. ಅಂದ್ರೆ ತುಂಬಾ ಫಲವತ್ತಾಗಿರ್ತಕ್ಕಂಥ ಒಂದು ಭೂಮಿ, ಆ ಭೂಮಿಯನ್ನ ನಾವು ವೆಂಗಿ ಪ್ರಾಂತ್ಯ ಅಂತ ಹೇಳ್ತೇವೆ. ಸೊ ಈ ಒಂದು ವೆಂಗಿ ಪ್ರಾಂತ್ಯಕ್ಕಾಗಿ ಅವರು ಚೋಳರ ಜೊತೆ ಯುದ್ಧವನ್ನ ಮಾಡ್ತಾರೆ. ಪೂರ್ವ ಚಾಲುಕ್ಯರೊಂದಿಗೆ ದೀರ್ಘಕಾಲದಲ್ಲಿ ಯುದ್ಧದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಒಂದು ಮನೆತನವಾಗಿರುತ್ತೆ. ಸೊ ಅದಾದ್ಮೇಲೆ ಸಬ್ಜುಗೇಟೆಡ್ ರೀಜನಲ್ ಪವರ್ಸ್ ಲೈಕ್ ಗಂಗಾಸ್, ಪಾರಮಾರಾಸ್, ಕಲಚೂರಿಸ್ ಮತ್ತೆ ಯಾದವಸ್. ಅಂದ್ರೆ ಕೆಲವೊಂದು ಪ್ರಾದೇಶಿಕ ಶಕ್ತಿಗಳನ್ನ ಅವರು ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಆ ಪ್ರಾದೇಶಿಕ ಶಕ್ತಿಗಳು ಯಾವ್ದ್ಯಾವ್ದು ಅಂದ್ರೆ ಗಂಗರು, ಪಾರಮಾರರು ಮತ್ತೆ ಕಲಚೂರಿಗಳು ಮತ್ತೆ ಯಾದವರು ಯಾರಿರ್ತಾರೆ, ಸೊ ಈ ರೀತಿಯ ಒಂದು ಪ್ರಾದೇಶಿಕ ಶಕ್ತಿಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಡೈನಾಸ್ಟಿ ಆಗಿರುತ್ತೆ. ಸೊ ಅದಾದ್ಮೇಲೆ ಇವರ ಒಂದು ಅಡ್ಮಿನಿಸ್ಟ್ರೇಷನ್ ಮತ್ತೆ ಗವರ್ನೆನ್ಸ್, ಆಡಳಿತ ವ್ಯವಸ್ಥೆಯ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಈ ಆಡಳಿತವನ್ನ ನಾವು ಮೊನಾರ್ಕಿ ಅಂತ ಹೇಳ್ತೇವೆ, ರಾಜಪ್ರಭುತ್ವ ಅಂತ ಹೇಳ್ತೇವೆ. ಹೆರಿಡಿಟರಿ ರೂಲ್ ವಿತ್ ಫ್ಯೂಡಲ್ ಸ್ಟ್ರಕ್ಚರ್. ಅಂದ್ರೆ ಸೊ ಇಲ್ಲಿ ಸಾಮಂತ ರಚನೆಯೊಂದಿಗೆ, ಅಂದ್ರೆ ಕೆಲವೊಂದು ಸಾಮಂತರು ಈ ಒಂದು ಡೈನಾಸ್ಟಿಯ ಅಡಿಯಲ್ಲಿ ಬರ್ತಾರೆ. ಬಟ್ ಅನುವಂಶೀಯವಾಗಿ ಆಳ್ವಿಕೆ ಒಬ್ಬರಿಂದ ಇನ್ನೊಂದು ತಲೆಮಾರಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನೇ ನಾವು ಮೊನಾರ್ಕಿ ಸಿಸ್ಟಮ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇವರ ಫ್ಯೂಡೇಟರೀಸ್ ಯಾರ್ಯಾರಾಗಿರ್ತಾರೆ, ಇವರ ಸಾಮಂತರು ಯಾರ್ಯಾರಾಗಿರ್ತಾರೆ ಅಂದ್ರೆ, ಸೊ ವೈಸಳಾಸ್, ಕಾಕತಿಯಾಸ್ ಅಂಡ್ ಸೆವನಾಸ್ ಹೂ ಲೇಟರ್ ರೋಸ್ ಟು ಪ್ರಾಮಿನೆನ್ಸ್ ಆಫ್ಟರ್ ಚಾಲುಕ್ಯ ಡಿಕ್ಲೇನ್. ಅಂದ್ರೆ ಚಾಲುಕ್ಯರ ಅವನತಿಯ ನಂತರ ಪ್ರಾಮುಖ್ಯತೆಗೆ ಬಂದಿರತಕ್ಕಂಥ ವೈಸಳರು, ಕಾಕತೀಯರು ಮತ್ತು ಸೆವಣರು, ಸೊ ಇವರ ಸಾಮಂತರ ವರ್ಗದಲ್ಲಿ ಸೇರಿರ್ತಕ್ಕಂಥ ಮನೆತನಗಳಾಗಿರ್ತವೆ. ಸೊ ಇವರ ಮಿಲಿಟರಿ ಸಿಸ್ಟಮ್ ಹೇಗಿತ್ತು ಅಂತ ನಾವು ನೋಡೋದಾದ್ರೆ, ಸ್ಟ್ರಾಂಗ್ ಇನ್ಫ್ಯಾಂಟ್ರಿ ಇರುತ್ತೆ, ಅಂದ್ರೆ ಬಲವಾದ ಪದಾತಿ ದಳವನ್ನ ಹೊಂದಿರ್ತಾರೆ. ಕ್ಯಾವೆಲ್ರಿ ಅಂದ್ರೆ ಅಶ್ವದಳವನ್ನ ಹೊಂದಿರ್ತಾರೆ. ಅದಾದ್ಮೇಲೆ ಎಲಿಫೆಂಟ್ ಕಾರ್ಪ್ಸ್ ಅಥವಾ ಆನೆ ಪಡೆಗಳನ್ನ ಹೊಂದಿರತಕ್ಕಂಥ ಒಂದು ರಾಜಮನೆತನ ಇದಾಗಿರುತ್ತೆ. ಹಾಗಿದ್ರೆ ಇವರ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಏನು, ಸಾಂಸ್ಕೃತಿಕವಾಗಿ ಇವರು ಏನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದ್ರೆ, ಮೊದಲು ಲಿಟ್ರೇಚರ್, ಸಾಹಿತ್ಯಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂದ್ರೆ ಪ್ಯಾಟ್ರೋನೇಜ್ ಆಫ್ ಕನ್ನಡ ಅಂಡ್ ಸ್ಯಾನ್ಸ್ಕ್ರಿಟ್ ಕಾಲರ್ಸ್. ಅಂದ್ರೆ ಇವರು ಕನ್ನಡ ಮತ್ತು ಸಂಸ್ಕೃತ ವಿದ್ವಾಂಸರಿಗೆ ಪ್ರೋತ್ಸಾಹವನ್ನ ಮತ್ತು ಪೋಷಣೆಯನ್ನ ಮಾಡಿರ್ತಕ್ಕಂಥ ಒಂದು ಮನೆತನವಾಗಿ ನಾವು ಇವರನ್ನ ನೋಡಬಹುದಾಗಿರುತ್ತೆ. ಬಿಲ್ಹಣ ರೋಟ್ ವಿಕ್ರಮಾಂಕ ದೇವ ಚರಿತಂ, ಅದಾದ್ಮೇಲೆ ವಿಜ್ಞಾನೇಶ್ವರ ಆಥರ್ಡ್ ಮಿತಾಕ್ಷರ ಕೀ ಲೀಗಲ್ ಟೆಕ್ಸ್ಟ್ ಅಂತ ಕರಿತೇವೆ. ಅಂದ್ರೆ ವಿಜ್ಞಾನೇಶ್ವರ ಅಂತಕ್ಕಂಥವ್ರು ಅವರು ಮಿತಾಕ್ಷರ ಅಂತಕ್ಕಂಥ ಒಂದು ಪುಸ್ತಕವನ್ನ ಬರೀತಾರೆ. ಸೊ ಇದು ಒಂದು ಲೀಗಲ್ ಟೆಕ್ಸ್ಟ್ ಅಥವಾ ಕಾನೂನು ಪಠ್ಯ ಅಂತ ಹೇಳ್ಬೋದಾಗಿರುತ್ತೆ. ಸೊ ಬಿಲ್ಹಣನು ವಿಕ್ರಮಾಂಕ ದೇವಚರಿತಮನ್ನ ಬರೀತಾರೆ. ಬಿಲ್ಹಣ ಬರೆದಿರ್ತಕ್ಕಂಥದ್ದು ವಿಕ್ರಮಾಂಕ ದೇವಚರಿತ ಆಗಿರುತ್ತೆ. ಸೊ ವಿಘ್ನೇಶ್ವರರು ಇವರು ಮಿತಾಕ್ಷರ ಅಂತಕ್ಕಂಥ ಒಂದು ಗ್ರಂಥವನ್ನ ರಚಿಸ್ತಾರೆ. ಆ ಒಂದು ಗ್ರಂಥ ಯಾವುದಕ್ಕೆ ಸಂಬಂಧ
ಸಂಬಂಧಪಟ್ಟಿದ್ದಂದ್ರೆ ಕಾನೂನು ಗ್ರಂಥವಾಗಿ ಆ ಒಂದು ಮಿತಾಕ್ಷರವನ್ನ ವಿಘ್ನೇಶ್ವರರವರು ರಚಿಸಿರ್ತಕ್ಕಂಥ ಒಂದು ಗ್ರಂಥವಾಗಿರುತ್ತೆ. ಸೊ ಹಾಗಿದ್ರೆ ಇವರು ಯಾವ ರಿಲಿಜಿಯನ್ ಅಥವಾ ಯಾವ ಧರ್ಮಕ್ಕೆ ಸೇರಿದ್ದವರು ಅಂತ ನಾವು ನೋಡೋದಾದ್ರೆ ಪ್ರಾಥಮಿಕವಾಗಿ ಪ್ರೈಮರಿಲಿ ಅವರು ಹಿಂದೂಸ್ ಆಗಿರ್ತಾರೆ. ಬಟ್ ಟಾಲರೆಂಟ್ ಆಫ್ ಜೈನಿಸಂ ಮತ್ತೆ ಬುದ್ಧಿಸಂ, ಅವರು ಜೈನ ಧರ್ಮ ಮತ್ತೆ ಬೌದ್ಧ ಧರ್ಮದ ಸಹಿಷ್ಣುಗಳಾಗಿರ್ತಾರೆ. ಬಟ್ ಬೇಸಿಕಲಿ ಅವರು ಬಿಲಾಂಗ್ ಆಗ್ತಕ್ಕಂಥದ್ದು ಈ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥ ಒಂದು ಮನೆತನವಾಗಿರುತ್ತೆ. ಹಾಗಿದ್ರೆ ಅವರ ಆರ್ಕಿಟೆಕ್ಚರಲ್ ಲೆಗೆಸಿ ಅಥವಾ ವಾಸ್ತುಶಿಲ್ಪದ ಪರಂಪರೆ ಹೇಗಿದೆ ಅಂತ ನಾವು ನೋಡೋದಾದ್ರೆ, ಸೊ ಟ್ರಾನ್ಸಿಷನಲ್ ಆರ್ಕಿಟೆಕ್ಚರ್ ಬಿಟ್ವೀನ್ ಬಾದಾಮಿ ಚಾಲುಕ್ಯಾಸ್ ಮತ್ತೆ ಹೊಯ್ಸಳಸ್, ಅಂದ್ರೆ ಇವರ ಒಂದು ವಾಸ್ತುಶಿಲ್ಪದ ಶೈಲಿ ಏನಿದೆ ಅದು ಪರಿವರ್ತನೆಗೊಂಡಿರುತ್ತೆ. ಎಲ್ಲಿಂದ ಎಲ್ಲಿಗೆ ಪರಿವರ್ತನೆಗೊಂಡಿರುತ್ತೆ ಅಂದ್ರೆ ಬಾದಾಮಿ ಚಾಲುಕ್ಯರಿಂದ ಪ್ರಾರಂಭವಾಗಿ ಹೊಯ್ಸಳರ ನಡುವೆ ಇರತಕ್ಕಂಥ ಒಂದು ಪರಿವರ್ತನಾ ವಾಸ್ತುಶಿಲ್ಪವನ್ನ ಇವರು ಅನುಸರಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇವರ ಸಿಗ್ನೇಚರ್ ಅಂದ್ರೆ ಅವರದೇ ಆಗಿರ್ತಕ್ಕಂಥ ಒಂದು ಸ್ವಂತ ವಿನ್ಯಾಸ, ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಗದಗ್ ಸ್ಟೈಲ್ ಅಂತ ಕರಿತೇವೆ. ಸೊ ಇಟ್ ಇಸ್ ಪ್ರಾಮಿನೆಂಟ್ ಇನ್ ತುಂಗಭದ್ರಾ ಕೃಷ್ಣ ದೋವಾಬ್. ಸೊ ಗದಗ ಶೈಲಿ ಅಂತಕ್ಕಂಥದ್ದು ಅವರ ಸಿಗ್ನೇಚರ್ ಸ್ಟೈಲ್ ಆಗಿರುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಸಿಗ್ನೇಚರ್ ಅಂದ್ರೆ ಸೊ ಅವರದೇ ಆಗಿರ್ತಕ್ಕಂಥ ಒಂದು ಸ್ವಂತ ಶೈಲಿ ಆಗಿರುತ್ತೆ, ಅದನ್ನ ನಾವು ಸಿಗ್ನೇಚರ್ ಶೈಲಿ ಅಂತ ಹೇಳ್ತೇವೆ. ಸೊ ಈ ಒಂದು ಸಿಗ್ನೇಚರ್ ಶೈಲಿ ಅಂತಕ್ಕಂಥದ್ದನ್ನ ನಾವು ಗದಗ ಶೈಲಿ ಅಂತ ಹೇಳ್ತೇವೆ. ಸೊ ಇದು ತುಂಗಭದ್ರಾ ಕೃಷ್ಣ ದೋವಾಬ್ ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸೊ ಈ ಒಂದು ಗದಗ ಶೈಲಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಉದಾಹರಣೆಗಳನ್ನ ನಾವು ನೋಡೋದಾದ್ರೆ ಕಾಶಿ ವಿಶ್ವೇಶ್ವರ ದೇವಸ್ಥಾನ, ಅದಾದ್ಮೇಲೆ ಮಲ್ಲಿಕಾರ್ಜುನ ಟೆಂಪಲ್ ಅಥವಾ ಮಲ್ಲಿಕಾರ್ಜುನ ದೇವಸ್ಥಾನ ಅಂಡ್ ನಾಗಕುಂಡ ಪುಷ್ಕರಣಿ ಇನ್ ಸುಡಿಯಲ್ಲಿರ್ತಕ್ಕಂಥ ನಾಗಕುಂಡ ಪುಷ್ಕರಣಿ ಏನಿರುತ್ತೆ ಸೊ ಇವರ ಸಿಗ್ನೇಚರ್ ಸ್ಟೈಲ್ಗೆ ಹೆಸರುವಾಸಿಯಾಗಿರ್ತಕ್ಕಂಥ ಅಥವಾ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪಕ್ಕೆ ಅವರು ಕೊಡುಗೆಯನ್ನ ನೀಡಿರ್ತಕ್ಕಂಥ ಪ್ರಮುಖ ಸ್ಥಳಗಳಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಅಂತಿಮವಾಗಿ ಈ ಒಂದು ಡೈನಾಸ್ಟಿ ಪತನಗೊಳ್ಳಿಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದ್ರೆ ಡಿಫೀಟೆಡ್ ಬೈ ಸೆವುಣ. ಸೊ ಸೆವುಣರಿಂದ ಅವರು ಸೋಲಿಸಲ್ಪಟ್ಟದ್ದರಿಂದ ಸೊ ಇವರ ಒಂದು ಡೈನಾಸ್ಟಿ ಅಂತಕ್ಕಂಥದ್ದು ಅಂತ್ಯಗೊಳ್ಳುತ್ತೆ. ಸೊ ಇಷ್ಟು ಈ ಒಂದು ಮಾಹಿತಿಯ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ? ಸೊ ಇನ್ ವಿಚ್ ಡಿಸ್ಟ್ರಿಕ್ಟ್ ಇಸ್ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಲೊಕೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯವನ್ನು ನಾವು ಶಿವಮೊಗ್ಗದಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದರ ಬಗ್ಗೆ ನಾವು ಪ್ರಶ್ನೆಯನ್ನ ಕೊಡ್ಲಿಕ್ಕೆ ಕಾರಣ ಏನು ಅಂದ್ರೆ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸ್ಟ್ರಿಂಕೇಜ್, ಸೊ ಇದನ್ನ ಎನ್ಕ್ರೋಚ್ ಮಾಡಿರುವ ಕಾರಣದಿಂದ, ಅತಿಕ್ರಮಣ ಪ್ರವೇಶ ಮಾಡಿ ಅಲ್ಲಿರ್ತಕ್ಕಂಥ ಭೂಮಿಯನ್ನ ವಶಪಡಿಸಿಕೊಂಡಿರುವ ಕಾರಣದಿಂದ ಸೊ ಇದರ ಒಟ್ಟು ಸ್ಥಳ ಏನಿದೆ ಅದು ಬಹಳಷ್ಟು ಕಡಿಮೆ ಆಗಿರುತ್ತೆ. ಸೊ ಅದರಿಂದ ಇದು ಮತ್ತೊಮ್ಮೆ ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ದಿಸ್ ಇಸ್ ವೇರ್, ಸೊ ನಾವಿಲ್ಲಿ ಶಿವಮೊಗ್ಗದಲ್ಲಿ ಈ ಒಂದು ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. 3000 acres ಆಫ್ ಫಾರೆಸ್ಟ್ ಲ್ಯಾಂಡ್ ವರ್ ಡ್ರಾಪ್ಡ್ ಫ್ರಮ್ ದಿ ಸ್ಯಾಂಕ್ಚುರಿ. ಸೊ ಇವಾಗ 30,000 ಎಕರೆ, ಸೊ 1-2 30,000 acres ಆಫ್ ಲ್ಯಾಂಡ್ ಏನಿರುತ್ತೆ ಅಥವಾ ಫಾರೆಸ್ಟ್ ಲ್ಯಾಂಡ್ ಏನಿರುತ್ತೆ ಸೊ ಇದನ್ನ ಈ ಒಂದು ಅಭಯಾರಣ್ಯದಿಂದ ವ್ಯಾಪ್ತಿಯಿಂದ ಈಗ ಕೈ ಬಿಡಲಾಗಿರುತ್ತೆ. ಕಾರಣ ಏನು ಅಂದ್ರೆ ವೇರಿಯಸ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗಳ ಕಾರಣದಿಂದ ಸೊ ಇದನ್ನ ಎನ್ಕ್ರೋಚ್ ಮಾಡಿರ್ತಕ್ಕಂಥದ್ದು ಇದಕ್ಕೆ ಕಾರಣವಾಗಿರುತ್ತೆ. ದಿ ಸ್ಯಾಂಕ್ಚುರಿ ಏರಿಯಾ ವಾಸ್ ರೆಡ್ಯೂಸ್ ಫ್ರಮ್ 695.60 ಸ್ಕ್ವೇರ್ ಕಿಲೋಮೀಟರ್ ಟು 395.60 ಕಿಲೋಮೀಟರ್. ನೋಡಿ ಇಲ್ಲಿ 695.60 ಚದರ ಕಿಲೋಮೀಟರ್ ಇದ್ದಿದ್ದಂತಹ ಈ ಒಂದು ಫಾರೆಸ್ಟ್ ಅನ್ನ 395.60 ಚದರ ಕಿಲೋಮೀಟರ್ಗೆ ಈಗ ರೆಡ್ಯೂಸ್ ಮಾಡಲಾಗಿರುತ್ತೆ. ಒರಿಜಿನಲ್ ಎಕ್ಸ್ಟೆಂಟ್ ಬೀಯಿಂಗ್ 824 ಸ್ಕ್ವೇರ್ ಕಿಲೋಮೀಟರ್ಸ್, ಅಂದ್ರೆ ಇದಕ್ಕಿಂತ ಮುಂಚೆ ಮೂಲತಃ ಇದು 824 ಚದರ ಕಿಲೋಮೀಟರ್ ಇತ್ತು. ಯಾವ ಒಂದು ಕಾಯ್ದೆಯ ಪ್ರಕಾರ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಸೆಕ್ಷನ್ 18 ಅಂದ್ರೆ ಸೆಕ್ಷನ್ 18 ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ಈ ಒಂದು ಕಾಯ್ದೆಯ ಪ್ರಕಾರ ಸೊ ಇದು 824 ಚದರ ಕಿಲೋಮೀಟರ್ ಮೂಲತಃ ಇತ್ತು. ಅದು 695.60 ಸ್ಕ್ವೇರ್ ಕಿಲೋಮೀಟರ್ಗೆ ರೆಡ್ಯೂಸ್ ಆಗಿರುತ್ತೆ. ಮತ್ತೊಮ್ಮೆ ಈಗ ಇದನ್ನ
395.60 ಚದರ ಕಿಲೋಮೀಟರ್ಗೆ ರಿಡ್ಯೂಸ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಏನಕ್ಕೆ ಇದು ರಿಡ್ಯೂಸ್ ಆಗ್ತಾ ಇದೆ? ಸೊ ರಿಡ್ಯೂಸ್ ಆಗ್ಲಿಕ್ಕೆ ಕಾರಣ ಎನ್ಕ್ರೋಚ್ಮೆಂಟ್, ಅತಿಕ್ರಮಣ ಪ್ರವೇಶ, ಇಲ್ಲೀಗಲ್ ಲ್ಯಾಂಡ್ ಗ್ರಾಂಟ್ಸ್ ಅಂದ್ರೆ ಅಕ್ರಮವಾಗಿ ಭೂಮಿಯನ್ನ ಬೇರೆ ಕೆಲಸಗಳಿಗೆ ಮಂಜೂರು ಮಾಡ್ತಕ್ಕಂಥದ್ದು, ರಿಹ್ಯಾಬಿಲಿಟೇಷನ್ ಆಫ್ ಫಾರ್ಮರ್ಸ್ ಅಂದ್ರೆ ರೈತರ ಪುನರ್ವಸತಿಯಿಂದಾಗಿ ಸೊ ಇಲ್ಲಿರ್ತಕ್ಕಂಥ ಅರಣ್ಯ ಪ್ರದೇಶ ಈಗ ಕಡಿಮೆ ಆಗಿರುತ್ತೆ. ಸೊ ವಾಟ್ ಆರ್ ದಿ ಕನ್ಸರ್ನ್ಸ್ ಅಂದ್ರೆ ಕಾನೂನು ಮತ್ತು ಸಂರಕ್ಷಣಾ ಕಳವಳಗಳು ಏನು ಅಂತ ನಾವಿಲ್ಲಿ ನೋಡೋದಾದ್ರೆ, ಸೊ ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಆರ್ಡರ್ ಫ್ರಮ್ ನವೆಂಬರ್ 13, 2000 ಅಂದ್ರೆ ಇದು ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ಅದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ನ ಒಂದು ಆದೇಶ ಏನಿರುತ್ತೆ, ಇವೆರಡನ್ನೂ ಉಲ್ಲಂಘನೆ ಮಾಡಿ ಈ ಒಂದು ಭೂ ಪ್ರದೇಶವನ್ನ ಬೇರೆ ಪರ್ಪಸ್ಗಾಗಿ ಬಳಸಿಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದು ಈ ಒಂದು ಕಾರಣದಿಂದ ಅಲ್ಲಿರ್ತಕ್ಕಂಥ ಒಂದು ಟೈಗರ್ ರಿಸರ್ವ್ ಮತ್ತೆ ಅದರ್ ಪ್ರೊಟೆಕ್ಟೆಡ್ ಏರಿಯಾ, ಹುಲಿ ಮೀಸಲು ಪ್ರದೇಶ ಮತ್ತೆ ಇತರ ಸಂರಕ್ಷಿತ ಪ್ರದೇಶಗಳೇನಿರ್ತವೆ ಸೊ ಅದಕ್ಕೆ ಅಪಾಯವನ್ನ ಉಂಟು ಮಾಡುತ್ತೆ. ಆಬ್ವಿಯಸ್ಲಿ ಇದರ ಒರಿಜಿನಲ್ ಗಿಂತ ಆಲ್ಮೋಸ್ಟ್ 50% ಗಿಂತ ಜಾಸ್ತಿ ರಿಡ್ಯೂಸ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರಿಂದ ಅಲ್ಲಿರ್ತಕ್ಕಂಥ ವನ್ಯಜೀವಿಗೆ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ಶೆಟ್ಟಿಹಳ್ಳಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಇದು ನಮ್ಮ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಒರಿಜಿನಲಿ ಇದನ್ನ ನೋಟಿಫೈ ಮಾಡಿರ್ತಕ್ಕಂಥದ್ದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇನ್ 1974, 1974ರಲ್ಲಿ ಇದನ್ನ ಅಭಯಾರಣ್ಯವೆಂದು ಅಧಿಸೂಚಿಸಲಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಕರೆಂಟ್ ಅಂದ್ರೆ ಪ್ರಸ್ತುತವಾಗಿ ಇದು ಕೇವಲ 395.6 ಸ್ಕ್ವೇರ್ ಕಿಲೋಮೀಟರ್ಸ್ ಮಾತ್ರ ಇರುತ್ತೆ. ಇದರಲ್ಲಿ ಕೋರ್ ಝೋನ್ ಅಂದ್ರೆ ಮಧ್ಯ ವಲಯವನ್ನ ಅಥವಾ ಕೇಂದ್ರ ವಲಯ ಇರುತ್ತೆ, ಬಫರ್ ಝೋನ್ ತಟಸ್ಥ ವಲಯ ಇರುತ್ತೆ, ಅದ್ರ ಜೊತೆಗೆ ಟೂರಿಸಂ ಝೋನ್ ಅಥವಾ ಪ್ರವಾಸೋದ್ಯಮ ವಲಯವಾಗಿ 3 ವಲಯಗಳಾಗಿ ಇದನ್ನ ವಿಂಗಡಣೆ ಮಾಡಲಾಗಿರುತ್ತೆ. ಸೊ ಇದು ತೀರ್ಥಹಳ್ಳಿಯಿಂದ 30 ಕಿಲೋಮೀಟರ್ ಇರುತ್ತೆ, ಶಿವಮೊಗ್ಗ ಸಿಟಿಯಿಂದ 31 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಸಸ್ಯ ವರ್ಗವನ್ನ ನಾವು ನೋಡೋದಾದ್ರೆ, ಸೊ ಡ್ರೈ ಡೆಸಿಡಿಯಸ್ ಒಣ ಪತನಶೀಲ ಅಥವಾ ಶುಷ್ಕ ಪತನಶೀಲ ಕಾಡುಗಳನ್ನ, ಮಾಯಿಸ್ಟ್ ಡೆಸಿಡಿಯಸ್ ತೇವಾಂಶವುಳ್ಳ ಪತನಶೀಲ ಕಾಡುಗಳು, ಮತ್ತೆ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಅಥವಾ ಅರೆ ನಿತ್ಯ ಹರಿದ್ವರ್ಣ ಕಾಡುಗಳನ್ನ ಸೊ ಇಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪ್ರಮುಖ ಮರಗಳಾದ್ರೆ ಟೀಕ್ ವುಡ್ ಅನ್ನ ನಾವು ನೋಡಬಹುದು, ಟೆಕ್ಟೋನಾ ಗ್ರ್ಯಾಂಡಿಸ್ ಅಂತ ಹೇಳ್ತೇವೆ, ಅದ್ರ ಜೊತೆಗೆ ಕ್ಯಾಸಿಯಾ ಫಿಸ್ಟುಲಾ, ರೈಟಿಯಾ ಟೆಕ್ಟೋರಿಯಾ ಅಂತ ಹೇಳ್ತೇವೆ. ಬ್ಯಾಂಬೂ ಸ್ಪೀಶೀಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಬ್ಯಾಂಬೂ ಅಲ್ಲಿ ವಿಶೇಷವಾಗಿ ಇಂಡಿಯನ್ ಥಾರ್ನಿ ಮತ್ತೆ ಕಲ್ಕತ್ತಾ ಬ್ಯಾಂಬೂವನ್ನ ಈ ಒಂದು ಅರಣ್ಯದಲ್ಲಿ ನೋಡಬಹುದಾಗಿರುತ್ತೆ. ಆಮ್ಲಾ, ಸಿಲ್ವರ್ ಓಕ್, ಸ್ವೀಟ್ ಇಂಡ್ರಾಜಾವೋ, ಸೊ ಇವೆಲ್ಲ ಕೂಡ ಇಲ್ಲಿರ್ತಕ್ಕಂಥ ಒಂದು ಫ್ಲೋರಾ ಆಗಿ ನಾವು ನೋಡಬಹುದು. ಅಂದ್ರೆ ಆಮೇಲೆ ಇಲ್ಲಿರ್ತಕ್ಕಂಥ ಒಂದು ಪ್ರಾಣಿ ವರ್ಗಗಳನ್ನ ನಾವು ನೋಡೋದಾದ್ರೆ ಟೈಗರ್ಸ್ ಹುಲಿಗಳು, ಲೆಪರ್ಡ್ಸ್ ಚಿರತೆ, ಎಲಿಫೆಂಟ್ ಆನೆ, ಸ್ಲಾತ್ ಬೇರ್ ಸೋಮಾರಿ ಕರಡಿ, ಗಾರ್ ಎಮ್ಮೆ, ವೈಲ್ಡ್ ಡಾಗ್, ಜಾಕಲ್ ಅಂದ್ರೆ ನರಿ, ಸಾಂಬಾರ್, ಸ್ಪಾಟೆಡ್ ಡಿಯರ್ ಮತ್ತೆ ಬಾನೆಟ್ ಮಕಾಕ್ ಮತ್ತೆ ಲಂಗೂರ್. ಸೊ ಬಾನೆಟ್ ಮಕಾಕ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಸೊ ಕೇರಳದವರು ಇದನ್ನ ವರ್ಮಿನ್ ಅಂತ ಡಿಕ್ಲೇರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಕೂಡ ಇಲ್ಲಿರ್ತಕ್ಕಂಥ ಪ್ರಾಣಿಗಳಾಗಿರ್ತವೆ. ಸೊ ಇಲ್ಲಿರ್ತಕ್ಕಂಥ ಬರ್ಡ್ಸ್ ಅನ್ನ ನಾವು ನೋಡೋದಾದ್ರೆ ಹಾರ್ನ್ ಬಿಲ್ಸ್, ಕಿಂಗ್ ಫಿಶರ್, ಪಾರ್ಕೆಟೀಸ್, ಪೀ ಫೌಲ್ಸ್, ಜಂಗಲ್ ಫೋಲ್, ಫ್ಲೈ ಕ್ಯಾಚಸ್ ಮತ್ತೆ ಬ್ಯಾಬ್ಲರ್ಸ್ ಗಳು ಇಲ್ಲಿರ್ತಕ್ಕಂಥ ಪಕ್ಷಿಗಳಾಗಿರ್ತವೆ. ಇನ್ನು ರೆಪ್ಟೈಲ್ಸ್ ಅಥವಾ ಸರೀಸೃಪಗಳನ್ನ ನಾವು ನೋಡೋದಾದ್ರೆ ಕಿಂಗ್ ಕೋಬ್ರಾ ಕಾಳಿಂಗ ಸರ್ಪ, ಪೈಥಾನ್ ಅಂದ್ರೆ ಹೆಬ್ಬಾವು, ಕ್ರೊಕೊಡೈಲ್, ಮಾರ್ಶ್ ಕ್ರೊಕೊಡೈಲ್ ಅಂದ್ರೆ ಮೊಸಳೆಗಳು ಕೂಡ ಈ ಒಂದು ಅರಣ್ಯ ವ್ಯಾಪ್ತಿಗೆ ಬರ್ತಕ್ಕಂಥ ಪ್ರಾಣಿಗಳಾಗಿರ್ತವೆ. ಹಾಗಿದ್ರೆ ಸೊ ಇಲ್ಲಿರ್ತಕ್ಕಂಥ ಒಂದು ಡ್ಯಾಮ್, ಇದನ್ನ ನಾವು ತುಂಗಾ ಅಣೆಕಟ್ಟು ಡ್ಯಾಮ್ ಅಂತ ಹೇಳ್ತೇವೆ. ಸೊ ಇದು ಆಟರ್ಸ್ ಮತ್ತೆ ವಾಟರ್ ಬರ್ಡ್ಸ್, ಆಟರ್ಸ್ ಅಂದ್ರೆ ನೀರು ನಾಯಿ ಮತ್ತೆ ನೀರು ಪಕ್ಷಿಗಳಿಗೆ ಬೆಂಬಲವನ್ನ ನೀಡ್ತಕ್ಕಂಥ ತುಂಗಾ ಅಣೆಕಟ್ಟು ಕೂಡ ಸೊ ಇದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಡ್ಯಾಮ್ ಆಗಿರುತ್ತೆ. ಅದ್ರ ಜೊತೆಗೆ ಮಂದಗಡ್ಡೆ ಬರ್ಡ್ ಸ್ಯಾಂಕ್ಚುರಿ, ಮಂಡಗಡ್ಡೆ ಪಕ್ಷಿಧಾಮ ಕೂಡ ಸೊ ಇಟ್ ಈಸ್ ಲೊಕೇಟೆಡ್ ಆನ್ ದಿ ಐಲ್ಯಾಂಡ್ ಇನ್ ತುಂಗಾ ರಿವರ್, ಪಾರ್ಟ್ ಆಫ್ ಶೆಟ್ಟಿಹಳ್ಳಿ, ಶೆಟ್ಟಿಹಳ್ಳಿಯ ಒಂದು ಭಾಗವಾಗಿರ್ತಕ್ಕಂಥ ತುಂಗಾ ನದಿಯ ದ್ವೀಪದಲ್ಲಿ ನಾವು ಮಂಡಗಡ್ಡೆ ಪಕ್ಷಿಧಾಮವನ್ನ ಕೂಡ ಸೊ ಇದರ ವ್ಯಾಪ್ತಿಯಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ವನ್ಯಜೀವಿ ಆವಾಸ ಸ್ಥಾನಗಳ ಸಮಗ್ರ ಅಭಿವೃದ್ಧಿ ಯೋಜನೆಯು ಕೇಂದ್ರ ಪ್ರಾಯೋಜಿತ ಒಂದು ಸೂರಿನಡಿಯ ಯೋಜನೆಯಾಗಿದ್ದು ಇದು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಒಳಗೊಂಡಿದೆ? ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್. ಸೊ ಇದೊಂದು ಸ್ಕೀಮ್ ಆಗಿರುತ್ತೆ. ಇದನ್ನು ನಾವು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಅಂತ ಹೇಳ್ತೇವೆ. ಸೊ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ, ಅಂದ್ರೆ ಕೇಂದ್ರದಿಂದ ಅನುದಾನವನ್ನ ಕೊಡ್ತಕ್ಕಂಥ ಯೋಜನೆ ಆಗಿರುತ್ತೆ. ಇದೊಂದು ಅಂಬ್ರಲಾ ಸ್ಕೀಮ್ ಆಗಿರುತ್ತೆ. ಅಂಬ್ರಲಾ ಸ್ಕೀಮ್ ಅಂದ್ರೆ ಅದರ ಕೆಳಗಡೆ ನಾವು ಸಾಕಷ್ಟು ಡೈವರ್ಸಿಫೈಡ್ ಪ್ರೊಟೆಕ್ಷನ್ ಅನ್ನ ಮಾಡ್ತಕ್ಕಂಥ ಒಂದು ಸ್ಕೀಮ್ ಆಗಿರುತ್ತೆ. ಸೊ ಇದರ ಅಡಿಯಲ್ಲಿ ಏನೇನ್ ಬರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಾಜೆಕ್ಟ್ ಟೈಗರ್ ಬರುತ್ತೆ. ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಅಂದ್ರೆ ವನ್ಯಜೀವಿಗಳ ಆವಾಸ ಸ್ಥಾನವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಾಜೆಕ್ಟ್ ಎಲಿಫೆಂಟ್ ಕೂಡ ಬರುತ್ತೆ. ಸೊ ಇದರಿಂದ ಇದನ್ನ ಅಂಬ್ರೆಲಾ ಸ್ಕೀಮ್ ಅಂತ ಕರಿತೇವೆ ಅಥವಾ ಒಂದು ಸೂರಿನಡಿಯ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ ಏನಿದೆ, ಸೊ ಇದರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥವ್ರು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್, ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದಿಂದ ಇದನ್ನ ಉದ್ಘಾಟನೆ ಮಾಡಲಾಗಿರುತ್ತೆ. ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಅಥವಾ ಕೇಂದ್ರದಿಂದ ಅನುದಾನ ಅಥವಾ ಪ್ರಾಯೋಜಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ 2021-26ರವರೆಗೆ 2602.98 ಕೋಟಿ ವೆಚ್ಚದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಇದು 15th ಫಿನಾನ್ಸ್ ಕಮಿಷನ್ ಅಥವಾ 15ನೇ ಹಣಕಾಸು ಆಯೋಗದ ಅವಧಿಯವರೆಗೂ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆಯ ಉದ್ದೇಶಗಳನ್ನ ನಾವು ನೋಡೋದಾದ್ರೆ ಕನ್ಸರ್ವೇಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ವೈಲ್ಡ್ ಲೈಫ್ ಅಂಡ್ ದೇರ್ ಹ್ಯಾಬಿಟ್ಯಾಟ್ಸ್, ಅಂದ್ರೆ ವನ್ಯಜೀವಿಗಳನ್ನ ಮತ್ತು ಅವುಗಳ ಆವಾಸ ಸ್ಥಾನಗಳನ್ನ ಎರಡನ್ನೂ ಕೂಡ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್, ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳನ್ನ ನಾವು ಚೇತರಿಕೆ ಮಾಡ್ತಕ್ಕಂಥದ್ದು. ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ, ಹ್ಯೂಮನ್ ಮತ್ತೆ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅನ್ನ ನಾವು ರಿಡ್ಯೂಸ್ ಮಾಡ್ತಕ್ಕಂಥದ್ದು. ಕಮ್ಯುನಿಟಿ ಇನ್ವಾಲ್ವ್ಡ್ ಇನ್ ಈಕೋ ಡೆವಲಪ್ಮೆಂಟ್, ಅಂದ್ರೆ ಈ ಪರಿಸರ ಅಭಿವೃದ್ಧಿಯಲ್ಲಿ ಸಮುದಾಯದ ಪಾಲ್ಗೊಳ್ಳುವಿಕೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಅಂಡ್ ಟೆಕ್ನಾಲಜಿಕಲ್ ಇಂಟಿಗ್ರೇಷನ್, ಅಂದ್ರೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ತಂತ್ರಜ್ಞಾನಗಳನ್ನ ಬಳಸ್ಕೊಳ್ತಕ್ಕಂಥದ್ದು. ಹಾಗಿದ್ರೆ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ಕೀ ಕಾಂಪೊನೆಂಟ್ಸ್, ಇದನ್ನೇ ನಾನು ಪ್ರಶ್ನೆಯಲ್ಲಿ ಕೇಳಿದ್ದು. ಸೊ ಇದರಲ್ಲಿ ಫಸ್ಟ್ ಏನ್ ಬರುತ್ತೆ ಅಂದ್ರೆ ಪ್ರಾಜೆಕ್ಟ್ ಟೈಗರ್ ಬರುತ್ತೆ. ಸೊ ಅಫ್ಕೋರ್ಸ್ ಇದು ಹುಲಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಯೋಜನೆ ಆಗಿರುತ್ತೆ. ಇದರಲ್ಲಿ ಎಂ ಸ್ಟ್ರೈಪ್ಸ್ ಆಪ್, ಸೊ ಇದನ್ನ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳಿರ್ತಾರೆ. ಸೊ ಟೈಗರ್ಸ್ ಗಳನ್ನ ಮಾನಿಟರ್ ಮಾಡ್ಲಿಕ್ಕೆ ಅಥವಾ ರೆಕಾರ್ಡ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಆಪ್ ಆಗಿರುತ್ತೆ. ಸೊ ಇದರಲ್ಲಿ ಮೊಬೈಲ್ ಇನಿಷಿಯೇಟಿವ್ಸ್ ಬರುತ್ತೆ, ಎಂ ಸ್ಟ್ರೈಪ್ ಆಪ್ ಬರುತ್ತೆ, AI ಬೇಸ್ಡ್ ಸ್ಪೀಶೀಸ್ ID ಬರುತ್ತೆ, ಮತ್ತೆ ಜೆನೆಟಿಕ್ SOP ಅಂದ್ರೆ ಅನುವಂಶೀಯ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿರುತ್ತೆ ಇವೆಲ್ಲವನ್ನ ಕೂಡ ಪ್ರಾಜೆಕ್ಟ್ ಅಡಿಯಲ್ಲಿ, ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಎರಡನೇದು ಬರುತ್ತೆ ಪ್ರಾಜೆಕ್ಟ್ ಎಲಿಫೆಂಟ್ ಬರುತ್ತೆ. ಪ್ರಾಜೆಕ್ಟ್ ಎಲಿಫೆಂಟ್ ಅಲ್ಲಿ SOPs ಫಾರ್ ಕಾನ್ಫ್ಲಿಕ್ಟ್ ಮಿಟಿಗೇಷನ್, ಯಾಕಂದ್ರೆ ಆನೆ ಮತ್ತು ಮನುಷ್ಯರ ಸಂಘರ್ಷಗಳು ತುಂಬಾ ಹೆಚ್ಚಾಗಿ ಕಂಡು ಬಂತಾ ಇರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅನ್ನ ಮಾಡ್ತಕ್ಕಂಥದ್ದು. ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಟೂಲ್ಸ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಅಡಿಯಲ್ಲಿ ಬರುತ್ತೆ. ಅದಾದ್ಮೇಲೆ ಬರುತ್ತೆ ಹ್ಯಾಬಿಟೇಟ್, ಅಂದ್ರೆ ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಆವಾಸ ಸ್ಥಾನವನ್ನ ವೃದ್ಧಿ ಮಾಡ್ತಕ್ಕಂಥದ್ದು. ಇದರಲ್ಲಿ ಪ್ರಾಜೆಕ್ಟ್ ಲಯನ್, ಪ್ರಾಜೆಕ್ಟ್ ಡಾಲ್ಫಿನ್, ಪ್ರಾಜೆಕ್ಟ್ ಚೀತಾ ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇನಿಷಿಯೇಟಿವ್ಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂಡ್ ಸ್ಪೀಶೀಸ್ ರಿಕವರಿ ಪ್ರೋಗ್ರಾಮ್, ಅಂದ್ರೆ ಪ್ರಭೇದಗಳ ಪುನರ್ವಸತಿ ಕಾರ್ಯಕ್ರಮ. ಆಬ್ವಿಯಸ್ಲಿ ಇದರಲ್ಲಿ ಎಂಡೇಂಜರ್ಡ್ ಸ್ಪೀಶೀಸ್, ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಭೇದಗಳನ್ನ ಪುನಃಸ್ಥಾಪನೆ ಮಾಡ್ತಕ್ಕಂಥದ್ದು. ಪರ್ಟಿಕ್ಯುಲರ್ಲಿ ಬಸ್ಟರ್ಡ್ ಅಂದ್ರೆ GIB ಅಂತ ಕೇಳಿರ್ತೀರ, ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆಗಿರ್ಬೋದು, ಹಂಗೂಲ್, ರೆಡ್ ಪಾಂಡಾ, ರಿವರ್ ಡಾಲ್ಫಿನ್ ಈ ರೀತಿಯ ಪ್ರಾಣಿಗಳನ್ನ ಪುನಶ್ಚೇತನ ಮಾಡ್ತಕ್ಕಂಥದ್ದು ಕೂಡ ಇದರ ಅಡಿಯಲ್ಲಿ ಬರುತ್ತೆ. ಹಾಗಿದ್ರೆ ಯಾವ ರೀತಿಯ ಟೆಕ್ನಾಲಜಿಗಳನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಬಳಕೆ ಮಾಡಲಾಗುತ್ತೆ ಅಂತ ನಾವು ನೋಡೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಕ್ಯಾಮೆರಾ ಟ್ರ್ಯಾಪ್ ಗಳನ್ನ ಬಳಕೆ ಮಾಡ್ತಾರೆ. ಜೆನೆಟಿಕ್ ಪ್ರೊಫೈಲಿಂಗ್ ಅನ್ನ ಮಾಡ್ತಾರೆ, ಅಂದ್ರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಅನುವಂಶೀಯವಾಗಿರ್ತಕ್ಕಂಥ ಒಂದು ಪ್ರೊಫೈಲ್ ಅನ್ನ ಡೆವಲಪ್ ಮಾಡೋದ್ರಿಂದ ಸೊ ಅವುಗಳಿಗೆ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಒಂದು ಕಾಯಿಲೆಗಳನ್ನ ಅಥವಾ ಅವುಗಳ
ವಲ್ನರಬಿಲಿಟಿಯನ್ನ ನಾವು ಪ್ರಿಡಿಕ್ಟ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ರಿಮೋಟ್ಲಿ ಆಪರೇಟೆಡ್ ವೆಹಿಕಲ್ಸ್, ಅಕೋಸ್ಟಿಕ್ ಡಿವೈಸಸ್ ಅಂದ್ರೆ ಶಬ್ದವನ್ನ ಗ್ರಹಿಸಿ ಪ್ರಾಣಿಗಳನ್ನ ಒಂದು ಅದರ ಚಲನವಲನಗಳನ್ನ ನಾವು ನೋಡ್ತಕ್ಕಂಥದ್ದು. ಅದರ ಜೊತೆಗೆ ಡಾಲ್ಫಿನ್ ಮಾನಿಟರಿಂಗ್ ಅಂದ್ರೆ ಡಾಲ್ಫಿನ್ ಅನ್ನ ಮಾನಿಟರ್ ಮಾಡಲಿಕ್ಕೆ ROVs ಮತ್ತೆ ಅಕೋಸ್ಟಿಕ್ ಸಾಧನಗಳನ್ನ ಬಳಕೆ ಮಾಡ್ತಾರೆ. ಅದ್ರ ಜೊತೆಗೆ ರೇಡಿಯೋ ಟೆಲಿಮೆಟ್ರಿಯನ್ನ ಈ ಚೀತಾಗಳು ಮತ್ತೆ ಲಯನ್ಗಳು ಎಲ್ಲೆಲ್ಲಿ ಮೂವ್ ಆಗುತ್ತೆ ಅವುಗಳ ಬಿಹೇವಿಯರ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ರೇಡಿಯೋ ಟೆಲಿಮೆಟ್ರಿಯನ್ನ ಅಂದ್ರೆ ಅವರ ಆ ಪ್ರಾಣಿಗಳ ನೆಕ್ಗೆ ಇದನ್ನ ಅಳವಡಿಸುವುದರ ಮುಖಾಂತರ ಸೊ ಅವುಗಳ ಜೀವನ ಶೈಲಿಯನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಆಗಸ್ಟ್ 8, 2025 WHO ದೃಢಪಡಿಸಿದಂತೆ ಯಾವ ದೇಶವು ಮಾನವ ಆಫ್ರಿಕನ್ ಟ್ರಿಪನೋಸೋಮಿಯಾಸಿಸ್ ಇದನ್ನು ನಾವು HAT ಅಂತ ಕರಿತೇವೆ ಸೊ ಅನ್ನು ಯಶಸ್ವಿಯಾಗಿ ನಿರ್ಮೂಲನೆ ಮಾಡಿದೆ. ಸೊ ವಿಚ್ ಕಂಟ್ರಿ ಹ್ಯಾಸ್ ಸಕ್ಸಸ್ಫುಲಿ ಎರಾಡಿಕೇಟೆಡ್ ಹ್ಯೂಮನ್ ಆಫ್ರಿಕನ್ ಟ್ರಿಪನೋಸೋಮಿಯಾಸಿಸ್ ಆಸ್ ಕನ್ಫರ್ಮ್ಡ್ ಬೈ WHO ಇನ್ 2025. ಸೊ 2025 ಈ ಒಂದು ಕಾಯಿಲೆಯನ್ನ ಎರಾಡಿಕೇಟ್ ಮಾಡಿರುವ ರೀತಿಯಲ್ಲಿ ಪ್ರಾಮಾಣೀಕರಣ ಅಥವಾ ಸರ್ಟಿಫಿಕೇಟ್ ಅನ್ನ WHO ವತಿಯಿಂದ ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೆನ್ಯಾ ರಾಷ್ಟ್ರ ಈ ಒಂದು ಎರಾಡಿಕೇಶನ್ ಮಾಡಿರುತ್ತೆ. ಇದೊಂದು ನಿದ್ರೆ ರೋಗ ಆಗಿರುತ್ತೆ, ಸ್ಲೀಪಿಂಗ್ ಸಿಕ್ನೆಸ್ ಕಾಯಿಲೆ ಆಗಿರುತ್ತೆ. ಸೊ ಈ ಸ್ಲೀಪಿಂಗ್ ಸಿಕ್ನೆಸ್ ಅಂತಕ್ಕಂಥದ್ದು ಒಂದು ಪ್ರೋಟೋಜುವಾದಿಂದ ಬರುತ್ತೆ. ಆ ಪ್ರೋಟೋಜುವಾನ ಎರಾಡಿಕೇಟ್ ಮಾಡಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಅನ್ನ ಕೆನ್ಯಾ ರಾಷ್ಟ್ರ ಪಡೆದುಕೊಂಡಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನು ನಾವು ಹ್ಯೂಮನ್ ಆಫ್ರಿಕನ್ ಟ್ರಿಪನೋಸೋಮಿಯಾಸಿಸ್ ಅಂತ ಕರಿತೇವೆ. ಇದೊಂದು ಸ್ಲೀಪಿಂಗ್ ಸಿಕ್ನೆಸ್ ಅಥವಾ ನಿದ್ರಾಹೀನತೆಯ ಒಂದು ಕಾಯಿಲೆ ಇದಾಗಿರುತ್ತೆ. ಸೊ ಈ ಒಂದು ಕಾಯಿಲೆಯನ್ನ ರೋಡೋಸಿನೆನ್ಸ್ ಫಾರ್ಮ್ ಅಂದ್ರೆ ಈ ಹ್ಯಾಟ್ ಏನಿರುತ್ತೆ ಅದರಲ್ಲಿ ಒಂದು ವರ್ಗ, ಆ ವರ್ಗವನ್ನ ನಾವೇನಂತ ಕರಿತೀವಿ ಅಂದ್ರೆ ರೋಡೇಸಿಯನ್ಸ್ ಅಂತ ಕರಿತೇವೆ. ರೋಡೇಸಿಯನ್ಸ್ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಹ್ಯೂಮನ್ HAT ನಿಮಗೆ ಗೊತ್ತಿರುತ್ತೆ, ಹ್ಯೂಮನ್ ಆಫ್ರಿಕನ್ ಟ್ರಿಪನೋಸೋಮಿಯಾಸಿಸ್ ಅಂತ ಕರಿತೇವೆ. ಸೊ ಇದರಲ್ಲಿ ಒಂದು ಸಬ್ ಟೈಪ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ರೋಡೇಸಿಯನ್ಸ್. ಈ ಒಂದು ಸಬ್ ಟೈಪ್ಗೆ ಸೇರಿರ್ತಕ್ಕಂಥ ಒಂದು ಸ್ಲೀಪಿಂಗ್ ಸಿಕ್ನೆಸ್ ಅನ್ನ ಸಂಪೂರ್ಣವಾಗಿ ಅವರು ಎರಾಡಿಕೇಟ್ ಮಾಡಿರ್ತಾರೆ ಅಥವಾ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಸರ್ಟಿಫಿಕೇಟ್ ಬಂದಿರತಕ್ಕಂಥದ್ದು 2025 ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂಥವರು WHO ವತಿಯಿಂದ ಕೊಡಲಾಗಿರುತ್ತೆ. ಸೊ ಕೆನ್ಯಾ ಬಿಕಮ್ಸ್ ದಿ 10th ಆಫ್ರಿಕನ್ ಕಂಟ್ರಿ ಟು ಎಲಿಮಿನೇಟ್ HAT ಆಸ್ ಅ ಪಬ್ಲಿಕ್ ಹೆಲ್ತ್ ಪ್ರಾಬ್ಲಮ್. ಸೊ ಈ ರೀತಿಯ HAT ಅನ್ನ ಎರಾಡಿಕೇಟ್ ಮಾಡಿರ್ತಕ್ಕಂಥ ಆಫ್ರಿಕಾದ 10ನೇ ರಾಷ್ಟ್ರವಾಗಿ ನಾವು ಕೆನ್ಯಾವನ್ನ ನೋಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಅವರು ಗನಿಯಾ ವರ್ಮ್ ಡಿಸೀಸ್ ಅನ್ನ ಅವರು ಎಲಿಮಿನೇಟ್ ಮಾಡಿರ್ತಾರೆ. ಅಂದ್ರೆ ಗಿನಿಯಾ ಜಂತು ಹುಳುಗಳ ಕಾಯಿಲೆಯನ್ನ 2018 ಎರಾಡಿಕೇಟ್ ಮಾಡಿದ ನಂತರ 2025 ಹ್ಯಾಟ್ ಅನ್ನ ಅವರು ಎರಾಡಿಕೇಟ್ ಮಾಡಿರ್ತಾರೆ. ಹಾಗಿದ್ರೆ ಹ್ಯೂಮನ್ ಆಫ್ರಿಕನ್ ಟ್ರಿಪನೋಸೋಮಿಯಾಸಿಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇದೊಂದು ವೆಕ್ಟರ್ ಬೋರ್ನ್ ಪ್ಯಾರಾಸೈಟಿಕ್ ಡಿಸಾರ್ಡರ್ ಆಗಿರುತ್ತೆ. ವೆಕ್ಟರ್ ಬೋರ್ನ್ ಅಂದ್ರೆ ಕೆಲವೊಂದು ಜೀವಿಗಳು ಈ ಕಾಯಿಲೆಯನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಪ್ಯಾರಾಸೈಟ್ ಅಂದ್ರೆ ಈ ಒಂದು ಪ್ರೋಟೋಜುವಾ ಏನಿರುತ್ತೆ ಅದು ಪರಾವಲಂಬಿ ಆಗಿರುತ್ತೆ, ಅಂದ್ರೆ ಬೇರೊಂದು ಜೀವಿಯ ಮೇಲೆ ತನ್ನ ಜೀವನವನ್ನ ಅವಲಂಬಿಸಿರುತ್ತೆ. ಸೊ ಆ ರೀತಿಯ ಒಂದು ವರ್ಗದ ಕಾಯಿಲೆ ಆಗಿರುತ್ತೆ. ಸೊ ಹಾಗಿದ್ರೆ ಯಾವ ಪ್ರೋಟೋಜುವಾದಿಂದ ಈ ಕಾಯಿಲೆ ಬರುತ್ತೆ ಅಂತ ನಾವು ನೋಡೋದಾದ್ರೆ ಸೊ ಇದು ಟ್ರಿಪ್ನೋಸೋಮಾ ಬ್ರೂಸಿ ಅಂತಕ್ಕಂಥ ಒಂದು ಪ್ರೋಟೋಜುವಾದಿಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದನ್ನ ಟ್ರಾನ್ಸ್ಮಿಟ್ ಮಾಡ್ತಕ್ಕಂಥ ನೊಣ, ಆ ಫ್ಲೈ ಅನ್ನ ನಾವೇನಂತ ಕರಿತೇವೆ ಅಂದ್ರೆ tsetse ಫ್ಲೈ ಅಂತ ಕರಿತೇವೆ. tsetse ಫ್ಲೈ ಅಂತ ಕರಿತೇವೆ. ಸೊ ಇದು ಕೇವಲ ಸಬ್ ಸಹರನ್ ಆಫ್ರಿಕಾದಲ್ಲಿ ಕಂಡು ಬರುತ್ತೆ, ಅಂದ್ರೆ ಸಹರಾ ಮರುಭೂಮಿಯ ಕೆಳಗಡೆ ಇರತಕ್ಕಂಥ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಕಾಯಿಲೆ ಇದಾಗಿರುತ್ತೆ. ಸೊ ಇದರಲ್ಲಿ ಕೆಲವೊಂದು ಟೈಪ್ಸ್ ಇರುತ್ತೆ, ಅಂದ್ರೆ ಆ ಒಂದು ಹ್ಯಾಟ್ ಏನಿದೆ ಅಥವಾ ಒಂದು ಪ್ರೋಟೋಜುವಾ ಏನಿದೆ ಅದರಲ್ಲಿ ಕೆಲವೊಂದು ವಿಧಗಳಿರುತ್ತೆ. ಮೊದಲನೇದನ್ನು ನಾವು TB ಗ್ಯಾಂಬಿಯನ್ಸ್ ಅಂತ ಕರಿತೇವೆ. ಇದು ವೆಸ್ಟ್ ಮತ್ತೆ ಸೆಂಟ್ರಲ್ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಎರಡನೇದನ್ನು ನಾವು TB ರೋಡೇಸಿಯನ್ಸ್ ಅಂತ ಕರಿತೇವೆ. ಇದು ಈಸ್ಟ್ ಮತ್ತೆ ಸೌತ್ ಆಫ್ರಿಕಾದಲ್ಲಿ ಕಂಡು ಬರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ವರ್ಲ್ಡ್ ಸ್ಯಾನ್ಸ್ಕ್ರಿಟ್ ಡೇ ಅಥವಾ ವಿಶ್ವ ಸಂಸ್ಕೃತ ದಿನ. ಸೊ ಇದನ್ನ ನಾವು ಪ್ರತಿ ವರ್ಷ ಆಗಸ್ಟ್ 9ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಸಂಸ್ಕೃತ ಅಂತಕ್ಕಂಥದ್ದು ಇಟ್ ಡೇಟ್ಸ್ ಬ್ಯಾಕ್ ಟು ವೇದಿಕ್ ಪೀರಿಯಡ್, ಅಂದ್ರೆ ವೇದಿಕ್ ಸಮಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಥವಾ ಆ ಒಂದು ಸಮಯದಲ್ಲೂ ಇರ್ತಕ್ಕಂಥ ಒಂದು ಭಾಷೆ ಇದಾಗಿರುತ್ತೆ. ಒನ್ ಆಫ್ ದಿ ಓಲ್ಡೆಸ್ಟ್ ನೋನ್ ಲ್ಯಾಂಗ್ವೇಜಸ್, ಅಂದ್ರೆ ನಮಗೆ ತಿಳಿದಿರ್ತಕ್ಕಂಥ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಸಂಸ್ಕೃತ ಭಾಷೆ ಕೂಡ ಒಂದಾಗಿರುತ್ತೆ. ಸೊ ಇದು ಲ್ಯಾಂಗ್ವೇಜ್ ಆಫ್ ವೇದಾಸ್, ಉಪನಿಷದ್, ರಾಮಾಯಣ, ಮಹಾಭಾರತ ಅಂಡ್ ಕ್ಲಾಸಿಕಲ್ ಟ್ರೀಟೀಸ್ ಆನ್ ಮೆಡಿಸಿನ್, ಆಸ್ಟ್ರೋನಾಮಿ, ಲಾ ಅಂಡ್ ಆರ್ಟ್ಸ್. ಅಂದ್ರೆ ಈ ಒಂದು ಭಾಷೆಯನ್ನ
ನಮ್ಮ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ, ರಾಮಾಯಣ, ಮಹಾಭಾರತ, ಕೆಲವೊಂದು ವೈದ್ಯಕೀಯ ಪುಸ್ತಕಗಳು, ಖಗೋಳಶಾಸ್ತ್ರ, ಕಾನೂನು, ಕಲೆ ಇವೆಲ್ಲದರಲ್ಲೂ ತುಂಬ ಸಮೃದ್ಧಿಯಾಗಿ ಕಂಡು ಬರ್ತಕ್ಕಂಥ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದಾಗಿರುತ್ತೆ. ಅಂಡ್ ಗ್ರಾಮರ್ ಕೋಡಿಫೈಡ್ ಬೈ ಪಾಣಿನಿ, ಅಂದ್ರೆ ಇದರ ವ್ಯಾಕರಣ ಅದನ್ನ ಕೋಡಿಫೈ ಮಾಡಿರ್ತಕ್ಕಂಥ ಪಾಣಿನಿ ಏನೋ ಅಷ್ಟಾಧ್ಯಾಯಿ 500 BC ಅಂದ್ರೆ ಅಷ್ಟಾಧ್ಯಾಯಿಯಲ್ಲಿ ಸೊ ಇದನ್ನ ಕೋಡಿಫೈ ಮಾಡಿರ್ತಾರೆ. ಕನ್ಸಿಡರ್ಡ್ ಒನ್ ಆಫ್ ದಿ ಮೋಸ್ಟ್ ರಿಫೈನ್ಡ್ ಲಿಂಗ್ವಿಸ್ಟ್ ಸಿಸ್ಟಮ್ ಗ್ಲೋಬಲಿ, ಅಂದ್ರೆ ಜಾಗತಿಕವಾಗಿ ಅತ್ಯಂತ ಪರಿಷ್ಕೃತ ಭಾಷಾ ವ್ಯವಸ್ಥೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿರ್ತಕ್ಕಂಥ ಅಷ್ಟಾಧ್ಯಾಯಿನಿಯಲ್ಲಿ ಪಾಣಿನಿಯಿಂದ ಕ್ರೋಢೀಕರಿಸಲ್ಪಟ್ಟಿರ್ತಕ್ಕಂಥ ವ್ಯಾಕರಣವನ್ನ ನಾವೇನಂತ ಕರಿತೀವಿ ಅಂದ್ರೆ ಅಷ್ಟಾಧ್ಯಾಯಿನಿ ಅಂತ ಹೇಳ್ತೇವೆ. ಸೊ ಇದು ಜಾಗತಿಕವಾಗಿ ಅತ್ಯಂತ ಪರಿಷ್ಕೃತ ಭಾಷಾ ವ್ಯವಸ್ಥೆಗಳಲ್ಲಿ ಒಂದೆಂದು ಈ ಅಷ್ಟಾಧ್ಯಾಯಿಯನ್ನ ಇವರು ಪರಿಗಣನೆ ಮಾಡಲಾಗುತ್ತೆ ಗ್ಲೋಬಲಿ, ಜಾಗತಿಕವಾಗಿ. ಹಾಗಿದ್ರೆ NEP 2020ಯಲ್ಲೂ ಕೂಡ ಈ ಒಂದು ಸಾಂಸ್ಕೃತಿಗೆ ಪ್ರಮೋಷನ್ ಅಥವಾ ಅದನ್ನ ಪ್ರಚಾರ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಸೊ ಇದನ್ನ ಇಟ್ ಈಸ್ ಸ್ಪೋಕನ್ ಇನ್ ವಿಲೇಜಸ್ ಲೈಕ್, ಅಂದ್ರೆ ಕೆಲವೊಂದು ಹಳ್ಳಿಗಳಲ್ಲಿ ಮಾತನಾಡಲಾಗುತ್ತೆ. ನಮ್ಮ ಕರ್ನಾಟಕದ ಮಟ್ಟೂರು ಅಂತಕ್ಕಂಥ ಒಂದು ಪ್ರದೇಶದಲ್ಲಿ, ಮತ್ತೂರು ಅಂತಕ್ಕಂಥ ಪ್ರದೇಶದಲ್ಲಿ, ಮಧ್ಯಪ್ರದೇಶದ ಜೀರಿ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಸಂಸ್ಕೃತ ಭಾಷೆಯನ್ನ ಮಾತಾಡಲಾಗುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 934. ಸೊ ಮೊದಲನೇ ಪ್ರಶ್ನೆಯಲ್ಲಿ ಮರ್ಮನ್ ಮಿರ್ಜಾ ಖಾನಿ ನ್ಯೂ ಫ್ರಾಂಟಿಯರ್ಸ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ? ಸೊ ಇದೊಂದು ಪ್ರಶಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಎರಡನೇದು ಮಲೆಕಾನೋಜೋ ಎಂಬ ಪದವು ಯಾವ ದೇಶಕ್ಕೆ ಸಂಬಂಧಿಸಿದೆ? ಇದು ಎರಡನೇ ಪ್ರಶ್ನೆ ಆಗಿರುತ್ತೆ. ಈ ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.